ನಿಜಾರ್ ಅಹಮದ್ ಅಂತ ಒಬ್ಬರು ಕನ್ನಡದಲ್ಲಿ ಕವಿ ಇದ್ದಾರೆ. ಅವರು ಮದುವೆ ಆಗಬೇಕು ಅಂತ ಹೊರಟರು. ಮುಸ್ಲಿಂ ಅಲ್ವಾ ಅವರು. ಅವ್ರ ತಾಯಿ ಭಾಳ ಸಂಪ್ರದಾಯಸ್ಥರೇ, ರಂಜಾನು ಕುರಾನು ಈ ಥರ ಹೇಳ್ತಾ ಇದ್ರು. ಅವ್ರ ತಾಯಿ ಎಲ್ಲ ಹುಡುಗಿನ ನೋಡ್ಕೊಂಬರೋದು, ಅವಳು ಹಾಗೆ ಇವಳು ಹೀಗೆ, ಈಕೆಗಿಂತ ವಾಸಿ ಕಾಗೆ. ಒಬ್ಬಳೋ ಲಂಕಿಣಿ, ಇನ್ನೊಬ್ಬಳೋ ಜಿರಾಫಿಣಿ, ಒಬ್ಬಳ ಹಲ್ಲು ಮಕ್ಕಳ ಬರಹ, ಇನ್ನೊಬ್ಬಳು ಬೆದರು ಬೊಂಬೆಯ ತರಹ. ಹೀಗೆ ಎಲ್ಲರಿಗೂ ಹೆಸರನ್ನು ಇಟ್ಟು ನಾನು ಅವಿವಾಹಿತನಾಗಿಯೇ ಉಳಿದೆ. ಅಮ್ಮನನ್ನು ಮನಸಾರೆ ಹಳಿದೆ. ಅಪ್ಪ ಉದಾರಿ, ಮಗ ತಾನೇ ಆರಿಸಿಕೊಳ್ಳಲಿ ದಾರಿ ಎಂದರೆ ಅಮ್ಮ ರಂಜಾನು ಕುರಾನು ಉಪವಾಸ ಸತ್ಯಾಗ್ರಹ ಹಿಡಿದು ಬಿಟ್ಟಳು. ಒಮ್ಮೆ ನಮ್ಮಮ್ಮ ಒಬ್ಬ ಡಬಲ್ ಪದವೀಧರೆಯನ್ನು ನೋಡಿ ಮೆಚ್ಚಿ ಮದುವೆಯಾಗು ಎಂದಾಗ ಊಟ ಮಾಡುತ್ತಿದ್ದವನು ಕೈ ತೊಳೆದು ಎದ್ದೆ ಬೇಗ. ನೋಡಿದೆ, ಮದುವೆಯಾಯಿತು, ವಾಯುವಿಹಾರಕ್ಕೆ ಹೊರಟೆವು. ಅವಳು ರೋಸು ಬೆಳೆದು, ಲಿಪ್ಸ್ಟಿಕ್ಕು ತೀಡಿ, ಹೈ ಹೀಲ್ಡ್ ಕೆರ, ಕೊರಳಿಗೆ ಚಿನ್ನದ ಸರ, ಇವೆಲ್ಲವನ್ನು ಮೀರಿಸುವಂತೆ ಮುಗುಳ್ನಗೆ ತೀಡಿ ಇನ್ನೇನು ಹೊರಡಬೇಕು ಎನ್ನುವಾಗ ಬಂದೆ ತಡೆಯಿರಿ ಎಂದು ಒಳಗೋಡಿದಳು. ಮತ್ತಾಕೆ ಬಂದಾಗ ತಲೆ ಸುತ್ತಿ ನಾಲಿಗೆ ಬತ್ತಿ ನಾನಾದೆ ಮುಖ, ನೋಡಿದ್ದರೆ ಹುಟ್ಟಿದ್ದಳು ನಮ್ಮಮ್ಮನ ಬುರ್ಕ. ಸೊ ಅವಳ ಎಲ್ಲ ಶೃಂಗಾರಗಳನ್ನು ಬುರ್ಕ ಹಾಕೊಂಬಿಟ್ಳು. ಅವಳು ಕಾಣಿಸ್ಲೇ ಇಲ್ಲ ಇವನಿಗೆ. ಆ ರೀತಿ ಮಾರ್ಕೆಟು, ಸೆಲೆಕ್ಷನ್ನು, ಅವಳು ಹಾಗೆ ಇವಳಿಗೆ ಸಿಕ್ಕಾಪಟ್ಟೆ ಅನಾಲಿಸಿಸ್ ಮಾಡಿದರೆ ಯಾವ್ದು ಕೊಂಡ್ಕೊಳ್ಳೋದು ಗೊತ್ತೇ ಆಗಲ್ಲ. ನಮಸ್ತೆ ಕರ್ನಾಟಕ. ಫೈನಲಿ ಮಂಗಳೂರು ಬ್ರ್ಯಾಂಚ್ನಲ್ಲಿದ್ದೀವಿ. ಬೆಂಗಳೂರಲ್ಲಿ ಹುಟ್ಟಿ ಬೆಳೆದು ನಾನು ಇಲ್ಲಿ ಬ್ರ್ಯಾಂಚ್ ಓಪನ್ ಮಾಡಬೇಕಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಸೊ ಅದು ಎಷ್ಟೋ ವರ್ಷಗಳ ಒಂದು ಸತತ ಪ್ರಯತ್ನದಿಂದ ಇವತ್ತು ಈಡೇರ್ತಾ ಇದೆ. ಮಂಗಳೂರಿನ ಜನತೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೋ, ಸೊ ಇದೊಂದು ಸುವರ್ಣ ಅವಕಾಶ ಅನ್ಬೋದು. ತಿಳ್ಕೊಳ್ಳಿ, ಚೆನ್ನಾಗಿ ಅಧ್ಯಯನ ಮಾಡಿ. ಮಂಗಳೂರು ಭಾಳ ಮುಖ್ಯವಾಗಿ ನನಗೆ ಏನು ಅನಿಸುತ್ತೆ ಅಂದರೆ ಒಂಥರ ಮಿನಿ ದುಬೈ ಇದ್ದಂಗೆ ಅನಿಸುತ್ತೆ. 9ನೇ ಶಾಖೆ ಓಪನ್ ಆಗ್ತಿರೋದು, ದೊಡ್ಡ ಮಟ್ಟದಲ್ಲಿ ಬೆಳೆಸೋಕ್ಕೆ ನಾವು ಎಫರ್ಟ್ ಆಗ್ತಾ ಇದೀವಿ. MG ರೋಡಲ್ಲಿ ಕೆನರಾ ಕಾಲೇಜ್ ಮತ್ತು ಬೆಸೆಂಟ್ ಕಾಲೇಜ್ ಎಲ್ಲ ಹತ್ತಿರ ಇದೆ. ಎಲ್ಲರಿಗೂ ನಿಯರ್ ಬೈ ಆಗುತ್ತೆ. ಒಳ್ಳೆ ಲೊಕೇಶನ್. ಎಲ್ಲರೂ ದುಡಿತಾರೆ, ಎಲ್ಲಿ ಉಳಿಸಬೇಕು, ಹೇಗೆ ಉಳಿಸಬೇಕು, ಅದಕ್ಕೆ TD ಅಕಾಡೆಮಿಯವರು ಮನಸ್ಸರು ಸೆಬಿ ರಿಜಿಸ್ಟರ್ಡ್ ಆಗಿ ಬಂದಿದ್ದಾರೆ. ಇವತ್ತು TD ಅಕಾಡೆಮಿ ಬ್ರಾಂಚ್ ಇಲ್ಲಿ ಮ್ಯಾಂಗ್ಳೂರಲ್ಲಿ ಓಪನ್ ಆಯಿತು. ಒಳ್ಳೆಯದು, ತುಂಬ ಸಂತೋಷ. TD ಅಕಾಡೆಮಿನವರಿಗೆ ಅನಂತ ಧನ್ಯವಾದಗಳು. ತುಂಬ ಖುಷಿ ಆಗ್ತಾಯಿದೆ. ಮಂಗಳೂರು ಬ್ರಾಂಚ್ ಓಪನ್ ಮಾಡೋದಕ್ಕೆ ಸಕ್ಸಸ್ ಆಗೇ ಆಗುತ್ತೆ ಈ ಬ್ರಾಂಚ್ ಅನ್ನೋ ಒಂದು. ಸಕ್ಸಸ್ ನಾವು ಆಗಬೇಕಂದ್ರೆ ಫಸ್ಟ್ ಯಾರು ಸಕ್ಸಸ್ ಆಗಬೇಕು? ನೀವು ಸಕ್ಸಸ್ ಆಗಬೇಕಾದ್ರೆ ಏನು ಮಾಡಬೇಕು? ನಾಲೆಡ್ಜ್. ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಬನ್ನಿ, ಎಲ್ಲರಿಗೂ ನಮ್ಮ ಮಂಗಳೂರು ಬ್ರಾಂಚ್ ಹೇಗಿದೆ ನೋಡೋಣ. ಎಂಟ್ರೆನ್ಸ್ ಅಲ್ಲಿ ನೋಡ್ಬೋದು, ಇದು ನಮ್ಮ ರಿಸೆಪ್ಷನ್ ಏರಿಯಾ. ಸೊ ಇಲ್ಲೇ ನಿಮ್ಮ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ನಡೆಯೋದು ಇಲ್ಲೇ. ಇದು ನಮ್ಮ ಒಂದು ಸಣ್ಣದಾಗಿ ಮೆಂಟರ್ಶಿಪ್ ಮಾಡೋದಕ್ಕೆ ಅಂತ ಮಾಡಿದ್ದೀವಿ, ಒಂದು ಸಣ್ಣ ಕ್ಯಾಬಿನ್ ಥರ. ಜೊತೆಗೆ ನಮ್ಮ ಗೆಸ್ಟ್ ಸಹ ಬಂದಿದ್ದಾರೆ ಇವತ್ತು. ನಮಸ್ಕಾರ. ಆ್ಯಂಡ್ ಪೂಜೆ ನಡೀತಾ ಇದೆ, ಸ್ಟಾರ್ಟ್ ಆಗಬೇಕು ಪೂಜೆ. ಇದು ನಮ್ಮ ಕ್ಲಾಸ್ ರೂಮ್ ಏರಿಯಾ, ಇಂಟ್ರಾಕ್ಟಿವ್ ಪ್ಯಾನಲ್. ಸೊ ನಮ್ಮ ಕ್ಲಾಸ್ ಮಾಡೋದಕ್ಕೆ ಒಂದು ಪ್ಯಾನಲ್ ಬೇಕೇ ಬೇಕು. ಸೊ ಕ್ಲಾಸಸ್ ನಡೆಯೋದೆಲ್ಲ ಇಲ್ಲೇ. ಒಂದು 20 ವಿದ್ಯಾರ್ಥಿಗಳು ಆರಾಮ್ಸೆ ಕೂತು ಒಂದು ಸ್ಪೇಷಿಯಸ್ ಕ್ಲಾಸ್ ರೂಮನ್ನು ಮಾಡಿದ್ದೀವಿ. ಬೆಂಚಸ್ ಆಗಲಿ, ಡೆಸ್ಕ್ ಆಗಲಿ, ಮೋಸ್ಟ್ ಆಫ್ ದ ಪ್ಯಾನಲ್ಸ್ ಆಗಲಿ ಎಲ್ಲನೂ ಸಹ ನಾವು ಬೆಂಗಳೂರಿಂದನೇ ತರಿಸಿದ್ದೀವಿ. ಆ್ಯಂಡ್ ಯಾಕೆ ಬೆಂಗಳೂರಿಂದ ತರಿಸಿದ್ವಿ ಅಂದರೆ ಅದೇ ಸ್ಟೈಲ್, ಅಂದರೆ ರಾಜಾಜಿನಗರ್, JP ನಗರ್, ಯಲಹಂಕ ಅಲ್ಲಿ ಯಾವ ಸ್ಟೈಲ್ ಇದೆಯೋ ಅದೇ ಸ್ಟೈಲ್ನ ಇಲ್ಲಿ ನಾವು ತಂದು ಮಾಡಿದ್ದೀವಿ. ಬಿಕಾಸ್ ಎಲ್ಲ ಬ್ರಾಂಚಸ್ಸು ಸೇಮ್ ಐಡೆಂಟಿಕಲ್ ಆಗಿ ಕಾಣಿಸ್ಲಿ. ಸೇಮ್ ಈವನ್ ದ ಕಲರ್ ಥೀಮ್ ಸಹ ಒಂದೇ, ಎಲ್ಲೋ ಆ್ಯಂಡ್ ವೈಟ್ ಕಲರ್ ಥೀಮಲ್ಲಿ ಮಾಡಿದ್ದೀವಿ. ಆ್ಯಂಡ್ ಇದೆಲ್ಲ ಸೇಮ್ ಟೀಕ್ವುಡ್ ಫಿನಿಷಲ್ಲೇ ನಾವು ಮಾಡ್ತೀವಿ. ಸೊ ನೀವು ಯಾವ ಬ್ರಾಂಚ್ಗೆ ಹೋದರೂ ಸೇಮ್ ಫೀಲ್ ಕೊಡುತ್ತೆ TD ಅಕಾಡೆಮಿ. ಆ್ಯಂಡ್ ಸೇಮ್ ಎಜುಕೇಷನ್, ಬರೀ ಆಫೀಸ್ ಇಂಟೀರಿಯರ್ಸು ಇನ್ಫ್ರಾಸ್ಟ್ರಕ್ಚರ್ಗಿಂತ ಸೇಮ್ ಎಜುಕೇಷನ್, ಸೇಮ್ ನಾಲೆಡ್ಜ್, ಸೇಮ್ ಕ್ವಾಲಿಟಿ. ಇದನ್ನು ನಾನು ಹೇಳ್ಬೋದು. ಕಂಪ್ಲೀಟ್ ಆಫೀಸ್ನ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ.
ಬೆಂಗಳೂರಲ್ಲಿ ನಮ್ಮದು ಇವ್ರದ್ದು ಆಫೀಸ್ ನಂಗೆ ಪರಿಚಯ ಆಯಿತು. ಅಲ್ಲಿ ಆಲ್ಮೋಸ್ಟ್ ಒಂದು 15 ದಿವಸ ಹೋಗಿದ್ದೆ. ಅಲ್ಲಿ ನನಗೆ ಅದು ಟೀಚಿಂಗ್ ಸ್ಟೈಲು ಮತ್ತು ಅವರು ಎಕ್ಸ್ಪ್ಲೈನ್ ಮಾಡೋದು ಮತ್ತು ಅವ್ರದ್ದೊಂದು ನಾಲೆಜು ಮತ್ತು ಟೀಮ್ ವರ್ಕು ನನಗೆ ತುಂಬ ಖುಷಿ ಆಯಿತು, ಅಂದರೆ ಅಷ್ಟು ಖುಷಿ ಆಯಿತು. ಅದಕ್ಕೋಸ್ಕರ ನಾನು ಅದೇ ದಿನ ಎಂಡಲ್ಲೇ ಕೇಳಿದ್ದೆ, ಸರ್ ಮಂಗಳೂರವರು ತುಂಬ ಜನ ಇದ್ದೇವೆ, ನಮಗೊಂದು ಹೆಲ್ಪ್ ಮಾಡಿ, ನೀವೊಂದು ಬಂದು ಹೆಲ್ಪ್ ಮಾಡಬೇಕಂತ. ಆವಾಗಿನಲೇ ಅವರೊಂದು ಸೀರಿಯಸ್ಲಿ ಒಂದು ಅಂದರೆ ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿದರು. 2 ವರ್ಷದಿಂದ ತುಂಬ ರಿಸರ್ಚ್ ಮಾಡಿ ಅದು ಯಾವುದು ಒಳ್ಳೇದಂತೇಳಿ ಒಂದು ಇವನ್ ಇದು ಮಾಡಿದ್ರಲ್ಲ, ಒಂದು ಸೆಷನ್ನು ಮಾಡಿದರು. ಅಂದರೆ ಇಲ್ಲಿನವರು ಮಂಗಳೂರವರು ಸ್ವಲ್ಪ ಡಿಫ್ರೆಂಟು, ಆದರೆ ಒಂದು ಸಲ ನಿಮಗೆ ಅಟ್ಯಾಚ್ ಆದರೆ ಖಂಡಿತ ಅವ್ರು ಬಿಡಲ್ಲ. ಅದಕ್ಕೋಸ್ಕರ ಫೈನಲಿ ಒಂದು ಡಿಸಿಷನ್ ತಗೊಂಡು ಇಲ್ಲಿಗೆ ಬಂದಿದ್ರ. ನಮ್ಮ ಸಹಕಾರ ಖಂಡಿತ ಉಂಟು. ನಾನು ಎಲ್ಲರಿಗೆ ಫ್ರೆಂಡ್ಸಿಗೆ ಹೇಳೋದು, ರಿಯಲಿ ಹೇಳ್ತೀನಿ, ಇದೊಂದು ಗೋಲ್ಡನ್ ಅಪರ್ಚುನಿಟಿ. ನನಗೆ 2 ವರ್ಷದಿಂದ ಜಸ್ಟ್ ಪಾರ್ಟ್ ಟೈಮ್ ಮಾಡ್ತಾಯಿದ್ದೆ, ಬಟ್ ಲರ್ನಿಂಗ್ ಈಸ್ ಫಸ್ಟು ಇಲ್ಲಿ, ಅದೊಂದು ಇಂಪಾರ್ಟೆಂಟು. ಒಂದು ಸಲ ಲರ್ನಿಂಗ್ ಆದಮೇಲೆ ಮತ್ತೆ ನೀವು ಇನ್ವೆಸ್ಟ್ ಮಾಡಿದರೆ ನಿಮಗೆ ಆಶ್ಚರ್ಯ ಅನ್ಸುತ್ತೆ, ನಮಗೊಂದು 5 ವರ್ಷ ಮೊದಲೇ ಇವ್ರು ಮನೋಜ್ ಯಾಕೆ ಸಿಗಲಿಲ್ಲ ಅಂತ. ಅದು ಖಂಡಿತ ನಾನು ಅಶ್ಯೂರೆನ್ಸ್ ಕೊಡ್ತೇನೆ. ಅದು ಈಗ ಮಾರ್ಕೆಟ್ ಈಗ ಡೌನಲ್ಲಿದೆ. ರಿಯಾಲಿಟಿ ಹೇಳ್ತೇನೆ, ಈಗ ನೀವು ಶುರು ಮಾಡಿದರೆ ಇನ್ನೊಂದು 2 ವರ್ಷದಲ್ಲಿ ನೀವು ಎಲ್ಲೋ ಹೋಗ್ತೀರಾ, ಅದೊಂದು ನಾನು ಖಂಡಿತ ಹೇಳ್ತೇನೆ. ನನ್ನ ಅಂದರೆ ಏನೋ ಒಂದು ಮಿನಿಮಮ್ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇರೋದು. ಮನೋಜ್ ಸರ್ ಇದ್ದಾರೆ, ಅವ್ರ ಟೀಮ್ ಇದ್ದಾರೆ, ಅವರು ನಮ್ಗೆ ಖಂಡಿತ ಹೆಲ್ಪ್ ಮಾಡ್ತಾರೆ. ಮಂಗಳೂರವರು ಇದೊಂದು ಗೋಲ್ಡನ್ ಅಪರ್ಚುನಿಟಿ, ಖಂಡಿತ ಯುಟಿಲೈಸ್ ಮಾಡ್ಕೊಳ್ಳಿ. ತುಂಬ ಥ್ಯಾಂಕ್ಸು. ಖುಷಿಯಾಗುತ್ತೆ, ಹೆಮ್ಮೆನೂ ಆಗುತ್ತೆ. ಬ್ಯಾಂಗ್ಳೂರಿನಿಂದ ಇಲ್ಲಿಗೆ ಬಂದಿದ್ದಾರೆ ಸರ್, ಎಲ್ಲರನ್ನು ಒಂದು ವಿದ್ಯಾವಂತರನ್ನಾಗಿ ಫೈನಾನ್ಷಿಯಲಿ ಮಾಡೋದಕ್ಕೆ. ಸೊ ನಾವೆಲ್ಲರೂ ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಫ್ಯೂಚರಿಗೆ ಇದು ತುಂಬಾ ಮುಖ್ಯ ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ಎಲ್ಲರೂ ದುಡಿತಾರೆ, ಎಲ್ಲಿ ಉಳಿಸ್ಬೇಕು, ಹೇಗೆ ಉಳಿಸ್ಬೇಕು. ಇವಾಗ ಟ್ರಾಫಿಕ್ ಪೊಲೀಸ್ ಇರ್ತಾರೆ, ಮತ್ತು ಸಿಗ್ನಲ್ಸ್ ಇರುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳೋದು ಹೇಗೆ, ಅದು ಇಂಪಾರ್ಟೆಂಟ್ ಅಲ್ವಾ. ಸೊ ಅದು ಬೇಕು ಮನುಷ್ಯನಿಗೆ. ಸೊ ಅದಕ್ಕೆ ಟಿ ಡಿ ಅಕಾಡೆಮಿಯವರು ಮನೋಜ್ ಸರ್ ಸೆಬಿ ರಿಜಿಸ್ಟರ್ಡ್ ಆಗಿ ಬಂದಿದ್ದಾರೆ. ಸೊ ಅದು ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಇನ್ವೆಸ್ಟ್ಮೆಂಟ್ ಎಲ್ರಿಗೂ ಮಾಡಲಿಕ್ಕೆ ಆಸೆ ಇರುತ್ತೆ, ಬಟ್ ಅದು ಕರೆಕ್ಟ್ ವೇನಲ್ಲಿ ಹೇಗೆ ಮಾಡೋದು, ಮಾಡಿ ಕೈ ಸುಟ್ಕೊಳ್ಳೋರೇ ಜಾಸ್ತಿ ಕೇಳ್ತಾ ಇರ್ತೀವಿ ನಾವು ಎಲ್ಲ ಕಡೆ. ಸೊ ಇದು ರೈಟ್ ನಾಲೆಜ್ ಬೇಕು, ಮತ್ತು ಅದನ್ನು ಯೂಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ, ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ. ಒಂದು ಯುಗಾದಿ ಸಮಯ, ಸೊ ಎಲ್ರಿಗೂ ಹೊಸ ವರ್ಷ, ಹೊಸ ಒಂದು ಬ್ರಾಂಚ್, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನನ್ನ ಹಾರೈಕೆ. ಇವತ್ತು ಟಿ ಡಿ ಅಕಾಡೆಮಿ ಬ್ರ್ಯಾಂಚ್ ಇಲ್ಲಿ ಮ್ಯಾಂಗ್ಳೂರಲ್ಲಿ ಓಪನ್ ಆಯಿತು. ನನಗೆ ತುಂಬ ಸಂತೋಷವಾಯಿತು. ಯಾಕೆಂದರೆ ನಾನು 1 ವರ್ಷದಿಂದ ಇಲ್ಲಿ ಆಫೀಸ್ ಓಪನ್ ಆಗಲಿಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಯಾಕೆಂದರೆ ಟಿ ಡಿ ಇದ್ದು ತುಂಬ ಬ್ರ್ಯಾಂಚಸ್ ಇದೆ, ಆದರೂ ನಮಗೆ ದೂರ ಹೋಗಿ ಕಲಿತು ಎಜುಕೇಷನ್ ತಗೊಳ್ಳಿಕ್ಕೆ ತುಂಬ ಕಷ್ಟ. ಆದುದರಿಂದ ಇಲ್ಲಿ ನಮ್ಮ ಈಗ ಮಂಗಳೂರಿಗೆ ಬಂದದ್ದು ತುಂಬ ಸಂತೋಷದ ವಿಷಯ. ತುಂಬ ಸಂತೋಷದ ವಿಷಯ. ಯಾಕಂದರೆ ನಮಗೆ ತುಂಬ ಆಸೆ ಇತ್ತು, ನಮಗೆ ಇದು ಹೇಗೆ ಯಾರು ಹೇಳಿಕೊಡೋರಿಲ್ಲ. ಬೇರೆ ಇದರಲ್ಲಿ ಆದರೆ ಇದು ಶೇರ್ ಮಾಡೋಕ್ಕೆ ಐಡಿಯಾ ಇದೆ, ಅದು ಹೇಗೆ ಮಾಡೋದು, ಎಲ್ಲಿಗೂ ಇದು ಕಲಿಬೇಕಾದ್ರೆ ದೂರ ಹೋಗಬೇಕು. ಇಲ್ಲಿ ಹತ್ತಿರದಲ್ಲಿ ನಮಗೆ ಇನ್ನೂ ಸುಲಭ, ಸಂತೋಷ ಇದೆ. ದೊಡ್ಡ ಇದು ಎಕ್ಸ್ಪೆನ್ಸಿವ್ ಚಾರ್ಜಸ್ ಯಾವುದಿಲ್ಲ, ಅದು ಒಳ್ಳೆಯದು, ತುಂಬ ಸಂತೋಷ. ಟಿ ಡಿ ಅಕಾಡೆಮಿ ರಾಜಾಜಿನಗರದಲ್ಲಿ 3 ವರ್ಷದಿಂದ ಕ್ಲಾಸ್ ತಗೊಂಡಿದ್ದೆ. ಸೊ ಅಲ್ಲಿ ಒಳ್ಳೆ ಮನೋಜ್ ಸರ್ ಒಳ್ಳೆ ಟೀಚಿಂಗ್ ಎಲ್ಲ ಮಾಡಿದರು. ಇಲ್ಲಿ 7-8 ಬ್ರಾಂಚ್ ಇದೆ. ಆವಾಗಲೂ ನಾನು ಸಹ ಕೇಳ್ಕೊಂಡಿದ್ದೆ ಮಂಗಳೂರಲ್ಲಿ ಒಂದು ಬ್ರಾಂಚ್ ಮಾಡಬೇಕು ಅಂತೇಳಿ. ಒಳ್ಳೆಯ ವಿಷಯ ಇದೆ, ಇಲ್ಲಿ ಬ್ರಾಂಚ್ ಓಪನ್ ಆಗೋದು, ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲರೂ ಬಂದು ಇಲ್ಲಿ ಕಲಿಯೋದು, ಅಂದರೆ ಒಳ್ಳೆ ಸ್ಟಾಫ್ ಸಹ ಇದ್ದಾರೆ, ಒಳ್ಳೆ ಥರ ಹೇಳಿಕೊಡ್ತಾ ಇದ್ದಾರೆ. ಶೇರ್ ಮಾರ್ಕೆಟ್ ಬಗ್ಗೆ ಎಲ್ಲರೂ ನಾಲೆಜ್ ತಗೊಳ್ಳೋದು ಒಳ್ಳೆಯದು. ಫೈನಾನ್ಷಿಯಲ್ ಫ್ರೀಡಮಿಗೆ MG ರೋಡಲ್ಲಿ ಮತ್ತು ಕೆನರಾ ಕಾಲೇಜ್ ಮತ್ತು ಬೆಸೆಂಟ್ ಕಾಲೇಜ್ ಎಲ್ಲ ಹತ್ತಿರ ಇದೆ. PVS ಸರ್ಕಲ್ ಹತ್ತಿರ ಬರುತ್ತೆ, ಎಲ್ಲರಿಗೂ ನಿಯರ್ ಬೈ ಆಗುತ್ತೆ. ಒಳ್ಳೆ ಲೊಕೇಶನ್, ಫೀಸ್ ಒಳ್ಳೆ ರೀಸನಬಲ್ ಫೀಸ್ ಇದೆ, ಒಳ್ಳೆ ಕಲಿಸ್ತಾರೆ. ತುಂಬ ಖುಷಿ ಆಗ್ತಾಯಿದೆ. ಮಂಗಳೂರು ಬ್ರಾಂಚ್ ಓಪನ್ ಮಾಡೋದಕ್ಕೆ ತುಂಬ ಹರಸಾಹಸ ಪಟ್ಟು ಫೈನಲಿ ಹೋದ ವರ್ಷನೇ ಮಾಡಬೇಕಾಯಿತು. ಸೊ ಕಾರಣಾಂತರಗಳಿಂದ ಮಾರ್ಕೆಟ್ ಕ್ರ್ಯಾಶು ಅದು ಇದು ಆಗಿರೋದ್ರಿಂದ ಸೊ ಈ ವರ್ಷ ಮಾಡಲೇಬೇಕು ಅಂತ ಒಂದು ಹಠ ಹಿಡಿದು, ಮಾರ್ಕೆಟ್ ನೀವು ನೋಡಿದ್ರೆ ಬಾಟಮೆಸ್ಟ್ ಸ್ಪಾಟಲ್ಲಿದೆ. ಬಟ್ ಇಂಥ ಒಂದು ಟೈಮಲ್ಲಿ ಯಾರೂ ಸಹ ಬ್ರಾಂಚ್ ಅಲ್ಲ,
ಇರೋ ಬ್ರಾಂಚನ್ನು ಸಹ ಕ್ಲೋಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಅಂಥ ಟೈಮಲ್ಲಿ ನಾವು ಏನೋ ಒಂದು ಸಾಹಸ, ಏನೋ ಒಂದು ಹಠ, ಸಕ್ಸಸ್ ಆಗೇ ಆಗುತ್ತೆ ಈ ಬ್ರಾಂಚ್ ಅನ್ನೋ ಒಂದು ಸಕ್ಸಸ್ ನಾವು ಆಗಬೇಕಂದ್ರೆ ಫಸ್ಟ್ ಯಾರು ಸಕ್ಸಸ್ ಆಗಬೇಕು? ನೀವು ಸಕ್ಸಸ್ ಆಗಬೇಕಾದ್ರೆ ಏನು ಮಾಡಬೇಕು? ನಾಲೆಡ್ಜ್. ಸೊ ನಿಮಗೆ ಯೂಟ್ಯೂಬಲ್ಲಾಗಲಿ ತುಂಬ ಕಡೆ ನಾಲೆಡ್ಜ್ ಸಿಗುತ್ತೆ, ಎಲ್ಲೋ ಟೆಲಿಗ್ರಾಮಲ್ಲಾಗಲಿ ಸಿಕ್ಕಾಪಟ್ಟೆ ನಾಲೆಡ್ಜ್ ಸಿಗುತ್ತೆ. ಬಟ್ ಸ್ಟಿಲ್ ಅದನ್ನು ಹೆಂಗೆ ಅಪ್ಲೈ ಮಾಡೋದು ಗೊತ್ತಾಗಲ್ಲ. ಯೂಟ್ಯೂಬಲ್ಲಿ ನಿಮ್ಗೆ ಏನೇ ಹೇಳ್ಕೊಟ್ರು ಸ್ಟಿಲ್ ಯಾವ ಟೈಮಲ್ಲಿ ಎಂಟ್ರ್ ಆಗಬೇಕು, ಯಾವ ಟೈಮಲ್ಲಿ ಎಕ್ಸಿಟ್ ಆಗಬೇಕು ಗೊತ್ತಾಗಲ್ಲ. ಸೊ ಅದರಿಂದ ಒಂದು ಈ ಥರ ಒಂದು ಸಮುದಾಯ ಇದೇನಿದು ಒಂದು ಜಾಗ, ನಮಗೋಸ್ಕರ ಒಂದು ಜಾಗ ಇರಬೇಕು. ಅಲ್ಲಿ ಕುತ್ಕೊಂಡು ಒಂದು ಚರ್ಚೆ ಮಾಡಿದವಾಗ ತುಂಬ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಒಪ್ಕೊಳ್ತೀರಾ? ಸೊ ಏನೇ ಒಂದು ಆನ್ಲೈನ್ ಕ್ಲಾಸು, ನಮ್ಮದೇ ಆನ್ಲೈನ್ ಕೋರ್ಸಸ್ ಇದೆ, ಬಟ್ ಸ್ಟಿಲ್ ನೀವು ಆನ್ಲೈನ್ ಕ್ಲಾಸಸ್ ಕೇಳಿದ್ರೂ ಸಹ ಎಲ್ಲೋ ಒಂದು ಕಡೆ ಇನ್ನೊಬ್ಬ ವ್ಯಕ್ತಿ ಜೊತೆ ಮಾತಾಡಿದವಾಗ ಆ ಡಿಸ್ಕಷನಲ್ಲಿ ನಮಗೆ ಸರಿ ಯಾವುದು ತಪ್ಪು ಯಾವುದು ಅಂತ ಅರ್ಥ ಆಗುತ್ತೆ. ಜೊತೆಗೆ ಇಲ್ಲಿ ನಮ್ಮ ಹತ್ರ ಇರೋವಂಥ ಟ್ರೈನರ್ಸ್ ರಾಜಾಜಿನಗರ ಬ್ರಾಂಚಲ್ಲಿ 3 ವರ್ಷಕ್ಕಿಂತ ಹೆಚ್ಚಿಗೆ ಸೇವೆ ಸಲ್ಲಿಸಿ ಇವಾಗ ಮಂಗಳೂರು ಬ್ರಾಂಚಿಗೆ ನಾವು ಆಯ್ಕೆ ಮಾಡಿ ಇಲ್ಲಿ ಕಳಿಸಿದ್ದೀವಿ. ಸೊ ಈ ಬ್ರಾಂಚನ್ನು ಕಂಪ್ಲೀಟ್ಲಿ ನಡೆಸ್ಕೊಡೋದು ರಮಣಗೌಡ ಹಾಗೂ ಸಚಿನ್ ಅಂತ ಇನ್ನೊಬ್ಬರು ಇದ್ದಾರೆ, ಇಬ್ಬರು ಟ್ರೈನರ್ಸ್ ಇರ್ತಾರೆ. ತುಂಬ ಸಂತೋಷದ ವಿಚಾರ, ಯಾಕೆಂದರೆ ಸುಮಾರು ಹಲವು ವರ್ಷಗಳ ಒಂದು ಕನಸಿದೆ. ಯಾಕಂದರೆ ನಾವು ಯೂಟ್ಯೂಬಲ್ಲೆಲ್ಲ ಈ TD ಅಕಾಡೆಮಿ ಬಗ್ಗೆ ನಾವು ತುಂಬ ಕೇಳಿದ್ದೀವಿ. ನಾವು ಯೂಟ್ಯೂಬು ಅದರಲ್ಲಿ ಫಾಲೋವನ್ನು ಮಾಡ್ತಾ ಇದ್ವಿ. ಆದರೂ ಒಂದು ಮಂಗಳೂರಿಗೆ ಬಂದರೆ ನಮಗೆ ಇನ್ನೂ ಉತ್ತಮವಾದಿತ್ತು. ಏನಾದರೂ ಅದರಿಂದ ತರಬೇತಿ ಪಡೆದು ಈ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿ ನಮ್ಮ ಫ್ಯೂಚರಿನ ಭದ್ರತೆಗೆ ಇದು ತುಂಬ ಸಹಕಾರಿ ಯಾದಿತ್ತು ಎಂಬುದು ಒಂದು ನಮ್ಮ ಭಾವನೆ ಆಗಿತ್ತು. ಇವತ್ತು ಆ ಆಸೆ ಪೂರ್ಣಗೊಂಡಿದೆ. TD ಅಕಾಡೆಮಿನವರಿಗೆ ಅನಂತ ಧನ್ಯವಾದಗಳು. ಮಂಗಳೂರು ಒಂದು ರೀತಿ ವಿಶೇಷವಾದ ಊರು. ಇದನ್ನು ನಾವು ಬೆಂಗಳೂರಿನಲ್ಲಿ ಮಿನಿ ದುಬಾಯ್ ಅಂತೀವಿ, ಇಲ್ಲ ಮಿನಿ ಬಾಂಬೆ ಅಂತೀವಿ. ಯಾಕಂದರೆ ನಾನು ಬೋರಿವಿಲ್ಲಿನಲ್ಲಿದ್ದಾಗ ಗೋಪಾಲ್ ಶೆಟ್ಟರು ನಮ್ಮ MLA ಅಂದರೆ ಮಂಗಳೂರಿನವರು. ಬಾಂಬೆನಲ್ಲಿ ಮಂಗಳೂರಿನವರು ಭಾಳ ಸ್ಟ್ರಾಂಗ್ ಆಗಿದ್ದಾರೆ. ಗಣಪತಿ ಪೂಜೆ ನೋಡಿದರೆ ಬಾಂಬೆ ಬಹಳ ಪ್ರಸಿದ್ಧಿ. ಅದರಲ್ಲಿ ಗೌಡ ಸಾರಸ್ವತರ ಒಂದು ಗಣಪತಿ ಏನಿದೆ ಅದು ಬಾಂಬೆನಲ್ಲೇ ರಿಚೆಸ್ಟು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆ ರೀತಿ ಇದೆ. ಬಾಂಬೆ ಅಂದರೆ ಫೈನಾನ್ಸ್ ಬಗ್ಗೆ ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಸ್ಥಾನ ಇರುವಂಥ ಜಾಗ. ಆಮೇಲೆ ಎರಡನೇದು, ಇಲ್ಲಿ ಪೂಜೆ ಮಾಡಿಸಿದ್ವಿ, ನಮ್ಮ ಮನೋಜ್ ಅವರು, ನಟರಾಜ್ ಅವರು ಎಲ್ಲ ಸೇರ್ಕೊಂಡು ಗೌಡರು ಇಲ್ಲ. ಅದಾದಮೇಲೆ ಅರ್ಚಕರು ಹೇಳಿದರು, ಇಲ್ಲಿಯ ಜನ ವಿಶೇಷವಾದವರು, ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ನೀವು ಇನ್ನಷ್ಟು ತಿಳಿಸ್ಬೇಕಷ್ಟೇ, ಏನೂ ಗೊತ್ತಿಲ್ಲದೆ ಬರೋದಿಲ್ಲ ಅಂತ ಹೇಳಿದರು. ಎಚ್ಚರಿಕೆ, ಅದು ಮೊದಲನೇ ಎಚ್ಚರಿಕೆ. ಅದು ಮಂಗಳೂರು, ಅದು ನಿಜ. ಮಂಗಳೂರಿನಲ್ಲಿ ನಮ್ಮ ಕಾಲದಲ್ಲಂತೂ ವಿದ್ಯಾಭ್ಯಾಸದಲ್ಲಿ ನಂಬರ್ 1 ಇತ್ತು ಮಂಗಳೂರು ಮತ್ತು ಉಡುಪಿ. ಇವಾಗ ಆ ಥರ ಇಲ್ಲ, ಬೇರೆ ಬೇರೆ ಎಲ್ಲ ಬದಲಾವಣೆಗಳಾಗ್ಬಿಟ್ಟಿದೆ. ಇವಾಗ ಎಕ್ಸಾಮೇ ಇಲ್ಲ, 10ನೇ ತಾರೀಕು ತನಕ 10ನೇ ಕ್ಲಾಸಿಗೆ ಬರೋ ತನಕ ಫೇಲ್ ಮಾಡೋ ಹಾಗೆ ಇಲ್ಲ ಅಂತ ಹೇಳ್ತಾರೆ. ಹುಡುಗರಿಗೆ ಹೊಡೆಯೋ ಹಾಗೆ ಇಲ್ಲ, ಬೈಯೋ ಹಾಗೆ ಇಲ್ಲ ಅಂತೆಲ್ಲ ಹೇಳ್ತಾರೆ. ಬದಲಾವಣೆ ಆಗಿಬಿಟ್ಟಿದೆ, ಅದು ಬೇರೆ ವಿಚಾರ. ಈ ಮಂಗಳೂರಿನಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಮಾತಾಡಬೇಕಾದ್ರೆ ಚೆನ್ನಾಗಿ ತಿಳ್ಕೊಂಡು ಮಾತಾಡಬೇಕು. ಪಾಠ ಮಾಡೋರು ಚೆನ್ನಾಗಿ ತಿಳ್ಕೊಂಡು ಪಾಠ ಮಾಡಬೇಕು. ಹಾಗೆ ಮಾಡಿದರೆ ಉಪಯೋಗ ಆಗೋದೇ ಇಲ್ಲ. ಅದು ಮೊದಲನೇ ವಿಚಾರ ಅಲ್ವಾ? ಆಮೇಲೆ ಈ ಸ್ಟಾಕ್ ಮಾರ್ಕೆಟು, ನಾನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಚೀಫ್ ಡೀಲರ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಆಗಿದ್ದೆ. ಅಂದರೆ ಶೇರ್ಗಳನ್ನು ಕೊಂಡ್ಕೊಳ್ಳೋದು, ಮಾರೋದು 26,000 ಕೋಟಿ ನನಗೆ ಕೊಟ್ಟಿದ್ದರು. ಅಂದರೆ ನಾವು 4 ಜನ ಇದ್ವಿ ಡೀಲರ್ಸು, ಪ್ರತಿಯೊಂದು ಬ್ಯಾಂಕ್ನಲ್ಲೂ ಕೊಡ್ತಾರೆ. 26,000 ಕೋಟಿ ಬ್ಯಾಂಕಿಗೆ ಬಹಳ ಸಣ್ಣ ಮೊತ್ತ. ಇವತ್ತಿನ ಕಾಲದಲ್ಲಿ ಅದು 2,60,000 ಕೋಟಿ ಇರ್ಬೋದು. ಅದು ಬರೀ ಶೇರ್ಸ್ನಲ್ಲಿ ಹಾಕೋದಲ್ಲ, SLR, CRR, ಫಾರಿನ್ ಎಕ್ಸ್ಚೇಂಜ್ ಇವೆಲ್ಲ ಮೇಂಟೈನ್ ಮಾಡಬೇಕು. ಅದು ನನ್ನ ಕೆಲಸ ಆಗಿತ್ತು. ಇವ್ರು ಏನು ತೋರಿಸ್ತಿದ್ದಾರೆ, RSI, ಮೂವಿಂಗ್ ಆ್ಯಾವ್ರೇಜ್ ಕೆಳಗಡೆಯಿಂದ ಟಚ್ ಆದರೆ ಕೊಂಡ್ಕೊಳ್ಳಿ, ಮೇಲ್ಗಡೆಯಿಂದ ಟಚ್ ಆದರೆ ಮಾರಿ, ಇವೆಲ್ಲ ನಾವು ಚೆನ್ನಾಗಿ ಓದ್ಕೊಂಡಿದ್ವಿ. ನಮಗೆ BTC ಅಂತಿದೆ, ಬಾಂಬೆನಲ್ಲಿ ಬ್ಯಾಂಕರ್ಸ್ ಟ್ರೈನಿಂಗ್ ಕಾಲೇಜ್ ಅಂತ. ಅದರಲ್ಲಿ ಅತ್ಯುತ್ತಮವಾದವರು, ಇವಾಗ ರಿಲಯನ್ಸ್ ಕಂಪನಿನಲ್ಲಿ ಒಬ್ಬರು ಡೀಲರ್ ಇರ್ತಾರೆ, ತ್ಯಾಗರಾಜ್ ಅಂತಿದ್ರು ಆಗ, ಅವರು ಇಲ್ಲ, ಆವಾಗ SR ಚೆನ್ನಾಗಿತ್ತು, ಇವಾಗಿಲ್ಲ, ಅಲ್ಲಿ ಡೀಲರು ಅಂಥವ್ರನ್ನ ಕರೆಸಿ ಪಾಠ ಮಾಡಿಸ್ತಾರೆ, ಟೆಕ್ನಿಕಲ್ ಅನಾಲಿಸಿಸ್. ಅದು 89 ಇದೆ. ಮೂವಿಂಗ್ ಆ್ಯಾವ್ರೇಜ್ ನೋಡಿಕೊಂಡು ಇವರು ಬೈ ಮಾಡ್ತಾರೆ, RSI ನೋಡ್ಕೊಂಡು ಅವರು ಸೆಲ್ ಮಾಡ್ತಾರೆ. ಬೇರೆ ಬೇರೆ ಥರ ಅದು ಕೊಡ್ತಾ ಹೋಗುತ್ತೆ. ಅದರಿಂದ ಹುಷಾರಾಗಿರಬೇಕು. ನಮ್ಮಲ್ಲಿ ಆ ಥರ ಪಾಠ ಹೇಳ್ಕೊಡೋಕ್ಕೆ ನಾನು NIBMಗೆ ಹೋಗ್ತಿದ್ದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಅಂತ. ಆದರೆ DVG ಅವರು ಹೇಳಿದ್ದಾರೆ, ನನಗಿಂತ ಸಣ್ಣವನಿಲ್ಲ, ನಾವು ಕಲಿಯೋದು ಭಾಳ ಇರುತ್ತೆ,
ನಾವು ಎಷ್ಟೇ ವರ್ಷ ಕಲಿತ್ರೂ ಇನ್ನೂ ಕಲಿಯೋದಿರುತ್ತೆ. ಅದು ಬಹಳ ಮುಖ್ಯವಾದ ವಿಚಾರ. ನಾನು ಬರೀ RSIನಲ್ಲಿ ಚೆನ್ನಾಗಿ ದಾದಾ ಆಗಿಬಿಟ್ರೆ ಮೂವಿಂಗ್ ಆ್ಯಾವ್ರೇಜ್ ಸ್ಟಡಿನೇ ಮಾಡಿಲ್ಲದೆ ಇರ್ಬೋದು. ಈ ರೀತಿ ಎಲ್ಲ ಆಗುತ್ತೆ. ಮೂವಿಂಗ್ ಆ್ಯಾವ್ರೇಜೇ ತೊಗೊಂಡ್ರು ನೀವು, ಸಿಂಪಲ್ ಮೂವಿಂಗ್ ಆ್ಯಾವ್ರೇಜಾ ಅಥವಾ ವೆಯ್ಟೆಡ್ಡಾ ಅಥವಾ ಎಕ್ಸ್ಪೊನೆನ್ಷಿಯಲ್ ಕಾಂಪೊನೆಂಟ್ ಇರೋಂತಹ ಮೂವಿಂಗ್ ಆ್ಯಾವ್ರೇಜಾ, ಯಾವ್ದು ನೋಡಿದ್ದೀರಾ ನೀವು ವೀಕ್ಲಿ ನೋಡಿದ್ದೀರಾ? ಅವ್ರು ತೋರಿಸ್ತಿದ್ರು ವೀಕ್ಲಿ ಅಂತ. ವೀಕ್ಲಿ ನೋಡಿದ್ದೀರಾ? 17ಗೆ ಬಂದಿತ್ತು ಅಂತ ಹೇಳಿದರು ಅವರು. 20ನೇ ತಾರೀಕು ಮಾರ್ಚ್ 2020 ಕೋವಿಡ್ ಇದ್ದಾಗ 17ಗೆ ಬಂದಿತ್ತು ಅಂತ. ಮಂತ್ಲಿನಲ್ಲಿ ಏನಿತ್ತು? ಆ ಥರ ದ್ವಂದ್ವಗಳು ಭೈರಪ್ಪನವರು ಉಪಯೋಗಿಸ್ತಾರೆ ಆ ಪದನ್ನು. ಒಂದು ವಂಶವೃಕ್ಷದಲ್ಲಿ ಒಂದೇ ಒಂದು ಪ್ಯಾರದಲ್ಲಿ 19 ಸಲ ದ್ವಂದ್ವ ಅಂತ ಬರೆದಿದ್ದಾರೆ ಅವರು. ದ್ವಂದ್ವಗಳು ಮಾರ್ಕೆಟ್ನಲ್ಲಿರುತ್ತೆ, ಅದನ್ನು ಅರ್ಥ ಮಾಡ್ಕೊಬೇಕು ನಾವು. ಹಾಂ, ಕರೆಕ್ಟ್. ಡಿಸಿಷನ್ ಬಹಳ ಕಷ್ಟ, ಅನ್ಡಿಸೈಡೆಡ್ ನಾವು. ಈ ರೀತಿ ನಮ್ಮಲ್ಲಿ ಚಂದ್ರಮೋಹನ್ ಅಂತ ಉಡುಪಿನವರೊಬ್ಬರು ಮಧುಸೂದನ ಭಟ್ಟ ಅಂತ ನಿಮಗೆ ಗೊತ್ತಿರಬೇಕು, ರಾಘವೇಂದ್ರ ಭಟ್ ಅಂತ ಕರ್ನಾಟಕ ಬ್ಯಾಂಕ್ CEO ಇದ್ದರು, ಈಗಲೂ ಇದ್ದಾರೆ. ಅವ್ರನ್ನ ವಾಪಸ್ ಕರೆಸಿದ್ದಾರೆ. ಅವ್ರ ತಮ್ಮ ಅವರು, ನಾನು 3 ಜನ ಮುಖ್ಯವಾದ ಡೀಲರ್ಸ್ ಇದ್ವಿ. ಅದರಲ್ಲಿ ಚಂದ್ರಮೋಹನ್ನು ನಾನು ಎಲ್ಲರನ್ನು ಬ್ಯಾಂಕ್ನಲ್ಲಿ ಲೋನ್ ತೊಗೊಂಡ್ವಿ. ಆವಾಗ ಓವರ್ ಡ್ರಾಫ್ಟ್ ಅಂತ 3 ಲಕ್ಷ ಕೊಡೋರು. 3 ಲಕ್ಷ ಕೊಟ್ಟರೆ ನಾನು ಖರ್ಚುಗಳಿಗೆ, ನ್ಯಾಷನಲ್ ಸೇವಿಂಗ್ ಸ್ಕೀಮ್ಗೆ, ಇದಕ್ಕೆಲ್ಲ ಹಾಕಿದೆ. ಅವ್ನು ಚಂದ್ರಮೋಹನ್ ಮಾರ್ಕೆಟ್ನಲ್ಲಿ ಹಾಕ್ದ. 2001ರಿಂದ 2005 ನಾವು ಅಲ್ಲಿ ಬೆಂಗಳೂರಿನಲ್ಲಿ ಇದ್ದಿದ್ದು ಡೀಲಿಂಗ್ ರೂಮ್ನಲ್ಲಿ. ಅವನು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಹಾಕಿದಾಗ 930 ಇತ್ತು. ಇವತ್ತು ಅವ್ರು ಹೇಳ್ತಾಯಿದ್ರು 22,000ಕ್ಕೆ ಬಂದುಬಿಟ್ಟಿತ್ತು, ಆಮೇಲೆ ಮೇಲ್ಗಡೆ ಹೋಯ್ತು, ಇವಾಗ ಹೋಗ್ಬೋದು ಅಂತೆಲ್ಲ. ಆದರೆ ನಾವು ನೋಡಿದ್ದು 930. ಅವನು ಚಂದ್ರಮೋಹನ್ ಹಾಕಿದ್ದು ಅವನು 2 ಕೋಟಿ ಮಾಡಿಬಿಟ್ಟ. ನಾವು 2005ನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೋದರೆ ಅವನು ರಿಸೈನ್ ಮಾಡಿಬಿಟ್ಟ. 3 ಲಕ್ಷ ಹಾಕಿದವನು 2 ಕೋಟಿ ಮಾಡ್ದ. ಆಗಿನ ಕಾಲದಲ್ಲಿ 2 ಕೋಟಿ ಬಹಳ ಜಾಸ್ತಿ. ಅವನು ಆಮೇಲೆ ಚೆನ್ನೈಗೆ ಹೋಗಿ ಸೆಟ್ಲ್ ಆಗಿಬಿಟ್ಟ, ಬ್ಯಾಂಕ್ ರಿಸೈನ್ ಮಾಡಿಬಿಟ್ಟ. ಬೇರೆಯವರೆಲ್ಲ ಹಾಕಿದರು, ಅವನನ್ನೇ ಕೇಳಿ ಹಾಕಿದರು, ಆದರೆ ಲಾಭ ಮಾಡಲಿಲ್ಲ. ಯಾಕಂತೇಳಿದರೆ ಯಾವುದೋ ಒಂದು ಕೊಂಡ್ಕೊಳ್ತೀವಿ, ಮೇಲೆ ಹೋಗ್ತಾ ಇರುತ್ತೆ, ಕೆಳಗಡೆ ಬರ್ತಾ ಇರುವಾಗ ಇಲ್ಲ ಅದು ಮೇಲೆ ಹೋಗೇ ಹೋಗುತ್ತೆ ಅಂತ ಕಾದು ಬಿಡ್ತೀವಿ. ಸ್ಟಾಪ್ ಲಾಸ್ ಅಂತಾರೆ. ಸ್ಟಾಪ್ ಲಾಸ್ ಏನು ಅಂದರೆ, ಇವಾಗ 1000ಕ್ಕೆ ಕೊಂಡ್ಕೊಂಡಿದ್ದೀನಿ, 950ಕ್ಕೆ ಬಂದಿದೆ, 5% ಲಾಸ್ ಆಯಿತು, ಇದ್ರ ಮೇಲೆ ನನಗೆ ಬೇಡ ಲಾಸು. 950ರಲ್ಲಿ ನಾನು ಮಾರಿಬಿಡ್ಬೇಕು, 50 ಲಾಸ್ ಆದರೂ ಪರವಾಗಿಲ್ಲ. ಆಮೇಲೆ 1050ಕ್ಕೆ ಹೋಗ್ಬೋದು, ನನ್ನ ಡಿಸಿಷನ್ ರಾಂಗ್ ಇರ್ಬೋದು. ಇಲ್ಲದೆ ಹೋದರೆ ಎಸ್ ಬ್ಯಾಂಕು ನೀವೆಲ್ಲ ಕೇಳಿದ್ದೀರ, 1800ರಲ್ಲಿತ್ತು, ಸ್ಪ್ಲಿಟ್ ಆಯಿತು, 300ಕ್ಕೆ ಬಂತು. 300ಕ್ಕೆ ಬಂದಿದ್ದು ಸ್ಪ್ಲಿಟ್ ಆದಮೇಲೆ ತೊಂದರೆ ಇಲ್ಲ. 300ಕ್ಕೆ ಬಂದಿದ್ದು ಮಾರದೇ ಇದ್ದವರು ಅಲ್ಲಿ ತುಂಬ ತೊಂದರೆಗಳಾಯಿತು, ಪೂರ್ತಿ ಬಿದ್ದೋಯ್ತು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನವರು ಕೊಂಡ್ಕೊಂಡ್ರು, 12ಕ್ಕೆ ತಿರ್ಗಾ ಇಶ್ಯೂ ಮಾಡಿದರು. ಅದು ಇವತ್ತು ಸುಮಾರು 18ಕ್ಕೆ ಹೋಗಿದೆ. 31 ತನಕ ಹೋಗಿತ್ತು. 180ರಲ್ಲಿ ಮಾರದೆ ಅವ್ನು ಕೆಟ್ಟೋದ. ಬಂತು 12ಕ್ಕೆ ತಿರ್ಗಾ ಇಶ್ಯೂ ಆಯಿತು. ಈ ಮಟ್ಟದಲ್ಲಿ ಸ್ಟಾಪ್ ಲಾಸ್ ನೋಡ್ಕೊಳ್ಳದೆ ಹೋದರೆ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡಿರೋ ಅಂಥ ಜನನೂ ಮಾರ್ಕೆಟ್ನಲ್ಲಿ ಇದ್ದಾರೆ. ಸ್ಟಾಪ್ ಲಾಸ್ ಫಾಲೋ ಮಾಡಿದವರು 50 ಲಾಸ್ ಆದ ತಕ್ಷಣ 1950 ತಕ್ಷಣವೇ ಹೊರಗಡೆ ಬಂದುಬಿಟ್ಟಿದ್ದಾರೆ. ನೀವು ನಿಕ್ಲೀಸನ್ ಅಂತ ಕೇಳಿರ್ಬೋದು. ನಿಕ್ಲೀಸನ್ ಅಂತ ಒಬ್ಬ ಮನುಷ್ಯ ಇದ್ದ. ಅವನು ಕ್ಯಾಶ್ ಬೇರಿಂಗ್ ಅಂತ ಬ್ಯಾಂಕ್ ನೋಡಿ ನೀವು. ಆ ಬೇರಿಂಗ್ ಬ್ಯಾಂಕು ಸಿಂಗಪೂರ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಬ್ಯಾಂಕ್ಸು. ಸ್ಟಾಪ್ ಲಾಸ್ ಫಾಲೋ ಮಾಡಲಿಲ್ಲ, ಹೋಯ್ತು ಧ್ವಂಸ ಆಗೋಯ್ತು, ಬ್ಯಾಂಕೇ ಮುಚ್ಚಾಯಿತು ಒಬ್ಬ ಮನುಷ್ಯನಿಂದ. ಅವನನ್ನು ಬಹಳವಾಗಿ ಜ್ಞಾಪಿಸ್ಕೊಳ್ತೀವಿ ಇವತ್ತು ಕೆಟ್ಟದ್ದಕ್ಕೆ. ರೋಗ ಟ್ರೇಡರ್ ಅಂತ ಹಾಕಿ ಅವನ ಹೆಸರು ಬರುತ್ತೆ. ಅಷ್ಟು ಭಾಳ ಪ್ರಸಿದ್ಧ ಆಗಿಬಿಟ್ಟ. ಯಾಕೆ? ಸ್ಟಾಪ್ ಲಾಸ್ ಫಾಲೋ ಮಾಡಲಿಲ್ಲ. ಇದು ನನ್ನ ಶೇರು ಅಂತ ಹಿಡ್ಕೊಂಬಿಟ್ಟ. ಅದು ಪ್ರಾಬ್ಲಮ್ ಆಯಿತು. ಬ್ರಿಟಿಷರ್ಸು US ಡಾಲರ್ ಸ್ಟ್ರಾಂಗ್ ಆಗ್ತಾಯಿತ್ತು, GBPನ ಅದೇ ಲೆವೆಲ್ನಲ್ಲಿ ಇಟ್ಕೊಂಡ್ರು. ಸೋರಸ್ ಎಲ್ಲ ಕೇಳಿರ್ಬೇಕು ನೀವು. ಅವನು ಒಂದೇ ಸಮ ಮಾರಕ್ಕೆ ಶುರು ಮಾಡ್ದ GBP. ಸರ್ಕಾರ ತಲ್ಲಣಿಸೋಯ್ತು. ಬ್ರಿಟಿಷ್ ಸರ್ಕಾರನೆಲ್ಲ ಆಡಿಸ್ಬಿಟ್ಟ. ಬ್ರಿಟಿಷ್ ಸರ್ಕಾರ 100 ದೇಶಗಳನ್ನು ಆಳ್ತಿತ್ತು. ಬ್ರಿಟಿಷ್ ಸರ್ಕಾರನೆಲ್ಲ ಆಡಿಸ್ಬಿಟ್ಟ. ಆ ರೀತಿ ನಾವು ಯಾವತ್ತೂ ದೊಡ್ಡವರಲ್ಲ. ಇವಾಗ ಮನೋಜ್ ಅವರು ಹೇಳ್ತಾಯಿದ್ರು ಭಾಳ ಸಾಹುಕಾರರು ಮಾರ್ಕೆಟ್ನಲ್ಲಿ ಹಾಕಿ. ಹೌದು, ಅಜೀಮ್ ಪ್ರೇಮ್ಜಿ ಅವ್ರದ್ದು ಎಷ್ಟು 74% ಅವ್ರ ಕೈನಲ್ಲಿದೆ ವಿಪ್ರೋ, ಗೊತ್ತಾ ನಿಮಗೆ? ಮಹಮ್ಮದ್ ಅನ್ನೋರು 1970ರಲ್ಲಿ 10,000 ರೂಪಾಯಿ ವಿಪ್ರೋನಲ್ಲಿ ಹಾಕಿ ಇವತ್ತು 1200 ಕೋಟಿ ಆಗಿದೆಯಂತೆ.
ಅದು ಗೂಗಲ್ನಲ್ಲಿ ಬಂದಿದೆ. ನಾ ಹೇಳಿದ್ದಕ್ಕೆ ಯಾರೋ ಒಬ್ಬರು 10,000 ಆವಾಗ ಎಷ್ಟೊಂದು ಬೆಲೆ ಇತ್ತು ಗೊತ್ತಾ ನಿಮಗೆ ಅಂತ ಕೇಳಿದರು. ಪ್ರೆಸಿಡೆಂಟ್ ಸ್ಯಾಲರಿ ಸರ್, ನನ್ನ ವಯಸ್ಸು 65, ಆ ವಯಸ್ಸಿನವ್ರು ಯಾರಾದರೂ ಇದ್ರೆ ಗೊತ್ತಾಗುತ್ತೆ. ಪ್ರೆಸಿಡೆಂಟ್ ಸ್ಯಾಲ್ರಿ 10,000, ಅದಕ್ಕಿಂತ ಜಾಸ್ತಿ ಯಾರಿಗೂ ಸಂಬಳ ಇರಲಿಲ್ಲ. ಇವಾಗ 10,000ಕ್ಕೆ ಬೆಲೆನೇ ಇಲ್ಲ. ಆದರೆ 1,200 ಕೋಟಿ ಆಯಿತು. ಭಾನುರಾಮನ್ ಅಂತ ನಾನು ಎಷ್ಟೋ ಸಲ ಉದಾಹರಣೆ ಕೊಟ್ಟಿದ್ದೀನಿ. ನನ್ನ ಜೊತೆ ಕೆಲಸ ಮಾಡ್ತಾಯಿದ್ರು, GM ಆಗಿ ರಿಟೈರ್ ಆದರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ನಾನು ಚೀಫ್ ಮ್ಯಾನೇಜರ್ ಆಗಿದ್ದಾಗ, ಡೀಲರ್ ಆಗಿದ್ದಾಗ ಬಿಟ್ಬಿಟ್ಟು ಇನ್ಫೋಸಿಸ್ ಸೇರಿದೆ. ನಾನು ಚೀಫ್ ಮ್ಯಾನೇಜರ್ ಆಗಿ ರಿಸೈನ್ ಮಾಡಿಬಿಟ್ಟೆ. ಅವರು GM ಆಗಿ ರಿಟೈರ್ ಆದರು. ನಾನು ಅವರು ಇಬ್ಬರೂ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾಗ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ NSC ನ್ಯಾಷನಲ್ ಸೇವಿಂಗ್ ಸ್ಕೀಮ್ನಲ್ಲಿ ನಾನು 20,000 ಹೂಡಿಕೆ ಮಾಡಿದೆ. 20,000 ಹೂಡಿಕೆ ಮಾಡಿದರೆ ನನಗೆ 4,000 ರೂಪಾಯಿ ಟ್ಯಾಕ್ಸ್ ಬೆನಿಫಿಟ್ ಬಂತು. ಆವಾಗ 20%. ನಾನು ಸಂತೋಷಪಟ್ಬಿಟ್ಟೆ. ಎಲ್ಲರೂ ಹೇಳಿದರು, ಬುದ್ಧಿವಂತನೇ ಜಗನ್ನಾಥ, 4,000 ಉಳಿಸ್ಬಿಟ್ಟ ಟ್ಯಾಕ್ಸು ಅಂತ. ಭಾನುರಾಮನ್ನು 9,500ರಂಗೆ 200 ಶೇರ್ ತೊಗೊಂಡ್ರು ಇನ್ಫೋಸಿಸ್ 1993ರಲ್ಲಿ. ಅದು ಒಂದು ಟೈಮ್ನಲ್ಲಿ 2,000ಕ್ಕೆ ಹೋದಾಗ 20 ಕೋಟಿ 100 ಶೇರು. 10,000 20 ಕೋಟಿ ಆಗಿತ್ತು. 2001ರಲ್ಲಿ ಅವರು 1.6 crores ಮಾರಿಬಿಟ್ರು. ಮಾರಿದಾಗ ಅವರು ನಮ್ಮ MDಗಿಂತ ಉತ್ತಮವಾದ ಕಾರನ್ನು ತಂದು ಬ್ಯಾಂಕ್ ಮುಂದೆ ನಿಲ್ಲಿಸಿದರು. ಅವರು ಬಾಂಬೆ ಹೌಸ್ ಅಂತಿದೆ ಬಸವನಗುಡಿನಲ್ಲಿ, ನೋಡಿದ್ದೀರಾ? ಬಾಂಬೆ ಹೌಸ್ ಒನ್ ಆಫ್ ದ ಬೆಸ್ಟ್ ಅಂತ. ಆವಾಗ 36 ಲಕ್ಷ ಕೊಟ್ಟು ಒಂದು ಫ್ಲ್ಯಾಟ್ ತೊಗೊಂಡ್ರು. ನಾನು ಭಾಳ ಬುದ್ಧಿವಂತ ಬ್ಯಾಂಕರು, 4,000 ಟ್ಯಾಕ್ಸ್ ಉಳಿಸಿದೆ. ಆ 20,000 ಇವತ್ತು ಹೆಚ್ಚಂದರೆ ಒಂದು 4-5 ಲಕ್ಷ ಆಗಿರ್ಬೋದು. ನೋಡಿ, ಅದು ವ್ಯತ್ಯಾಸ. ಡೈನಮಿಕ್ ರಿಸ್ಕ್ ತೊಗೊಳ್ಳೋ ಕೆಪಾಸಿಟಿ ಮಂಗಳೂರಿನವ್ರಿಗೆ ಜಾಸ್ತಿ. ನಾ ಹೇಳಿದೆ, ಡೈನಮಿಕ್ ಪೀಪಲ್ಲು. ಇಲ್ಲಿ ಹೆಂಗಸರು, ಇಲ್ಲಿ ಮಕ್ಕಳು, ನಿಜವಾಗ್ಲೂ ಈ ವಯಸ್ಸಿನವರು, ಲೇಡೀಸು ಏನಾದ್ರೂ ಬಂದ್ರಿ ಅಂತ ಇಟ್ಕೊಳ್ಳಿ ಮಾರ್ಕೆಟಿಗೆ ಬಂದು ಇಲ್ಲಿ ಸರಿಯಾಗಿ ಸ್ಟಡಿ ಮಾಡಿ ಸ್ಟಾಪ್ ಲಾಸ್ ಅಂದ್ರೇನು, ಎಲ್ಲಿ ಹೊರಗೆ ಬರಬೇಕು, ಎಲ್ಲಿ ಒಳಗೆ ಬರಬೇಕು, ಯಾಕೆ ಒಂದೇ ಶೇರನ್ನು ತುಂಬ ದಿನ ಇಟ್ಕೊಬಾರ್ದು ಅಂತೆಲ್ಲ ಕರೆಕ್ಟಾಗಿ ನೀವು ತಿಳ್ಕೊಳ್ಳೋಕ್ಕೆ ಶುರು ಮಾಡಿದ ಮೇಲೆ ನೀವು ಎಲ್ಲ ಲೇಡೀಸು, ಹುಡುಗರು, ಯಾಕೆ ಹುಡುಗರು ಅಂತೀನಿ ಅಂತ, ನಮ್ಮ ವಯಸ್ಸಿನವ್ರಿಗಿಂತ ನೀವು ಆ್ಯಪ್ ಬಹಳ ಚೆನ್ನಾಗಿ ನೋಡ್ತೀರಾ, ಅರ್ಥ ಮಾಡ್ಕೊಳ್ತೀರಾ. ಜನ್ಝೀನವ್ರಂತೂ ಬೆಸ್ಟು. ಈ ರೀತಿ ನೀವೇನಾದ್ರೂ ಹೂಡಿಕೆ ಮಾಡೋಕ್ಕೆ ಶುರು ಮಾಡಿದ್ರೆ ಮಂಗಳೂರಿನವರು, ಡೈನಮಿಕ್ ಪೀಪಲ್ಲು, ನಮ್ಮ ಕರ್ನಾಟಕಕ್ಕೆ ಬಹಳ ಒಳ್ಳೆಯದಾಗತ್ತೆ ರೀ. ನಮ್ಮ ಕರ್ನಾಟಕದವ್ರು ಜಾಸ್ತಿ ದುಡ್ಡು ಮಾಡಿ, ಆದರೆ ಸುಮ್ಮನೆ ಇನ್ವೆಸ್ಟ್ ಮಾಡಿಬಿಟ್ಟು ನಿಕ್ಲೀಸನ್ನಾಗಬೇಡಿ. ಅದರಿಂದ ಕರೆಕ್ಟಾಗಿ ತಿಳ್ಕೊಳ್ಳಿ. ಹೇಗೆ ತಿಳ್ಕೊಳ್ಳೋದು? ಒನ್ ಆಫ್ ದ ವೇಸ್ TIDI. ಮನೋಜ್ ಅವರು, ನಾನು ಅವರು ಕೆಲವು ವಿಡಿಯೋಗಳನ್ನು ನೋಡಿದೆ. ಭಾಳ ಸಿಂಪಲ್ಲಾಗಿ ಸರಳವಾಗಿ ಹೇಳ್ತಾರೆ. ನನ್ನ ವಿಡಿಯೋ ನೀವು ನೋಡಿರ್ಬೋದು, ನೋಡಿಲ್ಲದೆ ಇರ್ಬೋದು. ನಾನು ಏನು ಆಸೆ ಪಡ್ತೀನಿ ಅಂದರೆ ಸರಳವಾಗಿರಬೇಕು. ಜೀವನದಲ್ಲಿ ಸಿಂಪ್ಲಿ ಬ್ಯೂಟಿಫುಲ್ ಅಂದರೆ ಭಾಳ ಚೆನ್ನಾಗಿರೋ ಹುಡುಗಿ ಅಂತ. ಕಾಂಪ್ಲೆಕ್ಸ್ ಬ್ಯೂಟಿಫುಲ್ ಅಂತೆಲ್ಲಾದರೂ ಕೇಳಿದ್ದೀರಾ? ಇಲ್ಲ, ಸಿಂಪ್ಲಿ ಬ್ಯೂಟಿಫುಲ್. ಆ ರೀತಿ ಯಾರು ಸರಳವಾಗಿರ್ತಾರೆ. ಆದರೂ ಒಂದು, ಮಂಗಳೂರಿನವ್ರು ನಗಲ್ಲ, ಜೋರಾಗಿ ನಗದೇ ಇಲ್ಲ, ಮುಗುಳ್ನಾಗೆ ಇರ್ಬೋದು ಅಷ್ಟೇ. ಬಹಳ ಕಷ್ಟ ಇವ್ರ ಹತ್ರ ಇನ್ವೆಸ್ಟ್ ಮಾಡಿಸೋದು. ಆದರೆ ಬೆಂಗಳೂರಿನವ್ರು ಜೋರಾಗಿ ಗಹಿಸಿ ನಗುತ್ತಾರೆ. ಆ ರೀತಿ ಸಂತೋಷವಾಗಿರೋದು, ಯಾವಾಗಲೂ ಅದನ್ನು ತೋರ್ಪಡಿಸೋದು ಮಂಗಳೂರಿನವರ ನೇಚರ್ ಅಲ್ಲ. ಒಬ್ಬೊಬ್ರದ್ದು ನನ್ನ ನೇಚರು. ನಿಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ನಿಮ್ಮಲ್ಲಿ ಬೆಳೆದು ಬಿಟ್ಟಿದೆ. ಬಾಂಬೆನಲ್ಲಿ ಸಾಕಷ್ಟು ಜನ, ಬಾಂಬೆನಲ್ಲಿ ನಮ್ಮ ಮಂಗಳೂರಿನವ್ರು ಇದ್ದಾರೆ. ನನ್ನ ಸ್ನೇಹಿತರು ಸುಮಾರು ಜನ ಇದ್ದಾರೆ, ಡೀಲರ್ಗಳು ತುಂಬ ಜನ ಇದ್ದಾರೆ. ಇನ್ನೊಬ್ಬರು ಭಟ್ರು ಅಂತಿದ್ದರು, ಅವರು ಕರ್ನಾಟಕ ಬ್ಯಾಂಕ್ನಲ್ಲಿ ಚೀಫ್ ಡೀಲರ್ ಆಗಿದ್ದರು. ಅವರು DGM ಆಗಿ ರಿಟೈರ್ ಆದರು. ಅವರು ಒಟ್ಟೆ ಅವರ ನಿಮಗೆ ಗೊತ್ತಿರ್ಬೋದು, ನನಗೆ ಗೊತ್ತಿಲ್ಲ, ಹೆಸರುಗಳೇ ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ ನನ್ನ ಭಾಳ ಸ್ನೇಹಿತರು ಅವರೆಲ್ಲ. ಮಧುಸೂದನ್ ಭಟ್ಟ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಭಟ್ರು ನಮ್ಮ ಕರ್ನಾಟಕ ಬ್ಯಾಂಕು, ಇವರೆಲ್ಲ ಮಂಗಳೂರು ಕಡೆ ಅವರು. ಅವ್ರನ್ನೆಲ್ಲ ಈಗಲೂ ಅಷ್ಟೇ ಸೌತ್ ಕೆನರಾನವರು ಅಂತ ಹೇಳಿದರೆ ಬ್ಯಾಂಕರ್ಸ್ ಅಂತಾರೆ. ಈ ಎಷ್ಟು ಬ್ಯಾಂಕ್ಗಳು ಇಲ್ಲಿ ಬೆಳೆದಿದೆ, ಇಲ್ಲಿ ಹುಟ್ಟಿದೆ, ಜನಕ್ಕೆ ಕೆಲಸ ಕೊಟ್ಟಿದೆ. ಈಗಲೂ ಮೋಹನ್ ದಾಸ್ ಪೈ ಭಾಳ ಫೇಮಸ್ಸು. ಆ ಥರ ನಮ್ಮ ಇನ್ಫೋಸಿಸ್ನಲ್ಲೂ ಅವರು HR ಚೀಫ್ ಆಗಿದ್ದರು, ಫೈನಾನ್ಸ್ ಚೀಫ್ ಆಗಿದ್ದರು ಮೋಹನ್ ದಾಸ್ ಪೈ. ಆಮೇಲೆ ರಿಸೈನ್ ಮಾಡಿದರು. ಒಂದು ದೊಡ್ಡ ಬಿಲ್ಡಿಂಗಿಗೆ ಮೋಹನ್ ದಾಸ್ ಪೈ ಅಕಾಡೆಮಿ ಅಂತ ನಾವು ಹೆಸರಿಟ್ಟಿದ್ದೀವಿ ಇನ್ಫೋಸಿಸ್ನಲ್ಲಿ. ಟಾಟಾಸ್ನವ್ರಿಗೆ ಬಹಳ ಬೆಲೆ. ನಮ್ಮ ಬೆಸ್ಟ್ ಆಡಿಟೋರಿಯಂ ಏನಿದೆ, 21 ಕಂಟ್ರಿನ ಕನೆಕ್ಟ್ ಮಾಡೋವಂಥ ಪೀಸಸ್ ಏನಿದೆ, ಆ ಆಡಿಟೋರಿಯಮ್ಮು JRD ಟಾಟಾ ಅವರ ಹೆಸರಿನಲ್ಲಿ ಇದೆ. TCS ನಮ್ಮ ಕಾಂಪಿಟೇಟರ್ ಇರ್ಬೋದು ಇನ್ಫೋಸಿಸ್ಗೆ, ಆದರೆ ಟಾಟಾನವರನ್ನು ಯಾರೂ ಮರೆಯೋಕ್ಕಾಗಲ್ಲ.
ಆ ರೀತಿ. ಇವಾಗ ನೋಡಿ, ಟಾಟಾನವರು ಯಾವುದೇ ಒಂದು ಕಂಪನಿ ಶುರು ಮಾಡಲಿ, ₹1 ಶೇರ್ ₹300 ಮಾರಲಿ, ಎಲ್ಲರೂ ಕೊಂಡ್ಕೊಳ್ತಾರೆ. ಯಾಕೆ? ನಂಬಿಕೆ. ಫಂಡಮೆಂಟಲ್ಲಾಗಿ ಯಾವ್ಯಾವ್ದು ಸ್ಟ್ರಾಂಗ್ ಇದೆ, ಟೆಕ್ನಿಕಲ್ಲಾಗಿ ಯಾವ್ಯಾವ್ದು ಸ್ಟ್ರಾಂಗ್ ಆಗಿದೆ, ಸೆಂಟಿಮೆಂಟ್ಸ್ ಯಾವ್ಯಾವ್ದು ಸ್ಟ್ರಾಂಗ್ ಆಗಿದೆ, ಇವು ಮೂರನ್ನು ನೋಡಿಕೊಂಡು ನೀವು ಕೊಂಡ್ಕೊಬೇಕಾಗುತ್ತೆ. ಮಾರ್ಕೆಟ್ ಕೆಳಗಡೆ ಬಂದುಬಿಟ್ಟಿದೆ, ನಾನು ಹೂಡಿರೋದು ಬಹಳ ಲಾಸ್ ಆಗಿದೆ. ಲಾಸ್ ಆಗಿಲ್ಲ, ನಾವು ಹೂಡಿದಾಗ ಲೆವೆಲ್ಸು ಲೆಟಸ್ಸೇ 30,000 ಇತ್ತು ಅಂತ ಇಟ್ಕೊಳ್ಳೋಣ. 86ಕ್ಕೆ ಹೋಗ್ಬಿಡ್ತು, ಇವಾಗ 75ಕ್ಕೆ ಬಂದಿದೆ ಅಂತ ಇಟ್ಕೊಳ್ಳೋಣ. 86 ನೋಡಿದವನಿಗೆ 75 ಲಾಸು ಅನಿಸುತ್ತೆ. ನಾವು 30ಕ್ಕೆ ಕೊಂಡ್ಕೊಂಡಿದ್ದೆ, 75ರಲ್ಲಿದೆ ಲಾಭ, ಅದು ಅನಿಸಲ್ಲ. ಆದರೆ ಬೆಸ್ಟ್ ಲೆವೆಲ್ನಲ್ಲಿ ಸೇಲ್ ಮಾಡೋರು, ಬೆಸ್ಟ್ ಲೆವೆಲ್ನಲ್ಲಿ ಬೈ ಮಾಡೋರು ಪ್ರಪಂಚದಲ್ಲೇ ಯಾರೂ ಇಲ್ಲ. ನಾನು ಹೌದಲ್ಲ? ಯಾಕಂದರೆ ಇವಾಗ ನೋಡಿ, 86ರಲ್ಲೇ ನಾನು ಸೇಲ್ ಮಾಡಿಬಿಟ್ರೆ, ಇವಾಗ ನಾನು UTI ಶೇರ್ ತೊಗೊಂಡಿದ್ದೆ. ಹಾಂ, BSc ಇದೆ ನೋಡಿ, BSc ಸ್ಟೋರಿ ಹೇಳಿ ಅಂತಾರೆ. BSc ಅಂದರೆ ನಾನು ಹೆಂಡತಿ ತೊಗೊಂಡಿದ್ದು 450ಕ್ಕೆ ತೊಗೊಂಡ್ಳು. ಅಲ್ಲ ಕೂತಿದ್ದಾಳೆ ಹೊರಗಡೆ, ಹುಷಾರಾಗಿರ್ಬೇಕು ಅವಳ ಹತ್ರ. 450ಕ್ಕೆ ತೊಗೊಂಡ್ಳು. 450ಕ್ಕೆ ತೊಗೊಂಡಿದ್ದು 1:2 ಬೋನಸ್ ಕೊಟ್ಟರು. 1:2 ಬೋನಸ್ ಕೊಟ್ಟಾಗ 1 ಶೇರ್ 3 ಶೇರ್ ಆಯಿತು. ಇವತ್ತೆಷ್ಟಿದೆ? ಎಲ್ಲ ಬಿದ್ರೂ ಅದು 2600 700ರಲ್ಲಿದೆ. 2600 ಇಂಟು 3 ಅಂದರೆ 7800. 450ಕ್ಕೆ 5 ವರ್ಷದಲ್ಲಿ ಎಲ್ಲ ಬಿದ್ದರೂ BSc ಬಿದ್ದಿಲ್ಲ. ಫಂಡಮೆಂಟಲಿ ಸ್ಟ್ರಾಂಗ್ ಶೇರ್ಸನ್ನು ಕೊಂಡ್ಕೊಬೇಕು ನಾವು, ಗೊತ್ತಾಯ್ತಾ? ಅದರಿಂದ ಯಾವುದು ಕೊಂಡ್ಕೊಬೇಕು, ಯಾವಾಗ ಕೊಂಡ್ಕೊಬೇಕು, ಯಾವಾಗ ಮಾರಬೇಕು ಗೊತ್ತಾಗಲ್ಲ. ಯಾವಾಗ ನಾವು ಕೊಂಡ್ಕೊಬೇಕು, ಮಾರಬೇಕು, ಅದು ಫಂಡಮೆಂಟಲಿ, ಟೆಕ್ನಿಕಲಿ, ಸೆಂಟಿಮೆಂಟ್ ಮೂಲಕ ಏನು ಮಾಡಬೇಕು ಅದನ್ನು ನೀವು ಕಲಿಬೇಕು. ಅದು ಬಹಳ ಮುಖ್ಯ. ಇನ್ನೊಂದು, ಇಲ್ಲೊಂದು ಚೇರ್ ಹಾಕ್ಬಿಟ್ಟು ಒಂದು 7-8 ಜನ ಟ್ರೇಡ್ ಮಾಡ್ತಾ ಇರ್ತಾರೆ. ನಾನು TIDI ಈ ಇನ್ಸ್ಟಿಟ್ಯೂಟ್ಗೆ ಹೋದಾಗ ನೋಡಿದೆ. ಅವರವರಲ್ಲೇ ಕಿತ್ತಾಟ. ಇವಾಗ ಅವ್ರು ಹೇಳಿದ್ರಲ್ಲ, ಆ ಥರ ಕಿತ್ತಾಟಗಳು ಎಲ್ಲ ಇದ್ದೇ ಇರುತ್ತೆ. ಯಾರೂ ಸರಿ ಇರಲ್ಲ. ಮಾರ್ಕೆಟ್ನಲ್ಲಿ ಎಲ್ಲರನ್ನೂ ಸರಿ ಮಾಡಿಬಿಡುತ್ತೆ ಮಾರ್ಕೆಟು. ಭಾಳ ಜಂಬದಿಂದ ಯಾರಾದರೂ ಬಂದಿದ್ದರೆ ಅವನನ್ನು ಸ್ವಲ್ಪ ದಿನದಲ್ಲಿ ಸರಿ ಮಾಡಿಬಿಡುತ್ತೆ. ಕರೆಕ್ಟಾ? ಎಕ್ಸ್ಪೀರಿಯನ್ಸ್ ಅದೇ ತಾನೇ. ನಾನೇ ದಾದಾ ಅಂತೇನಾದರೂ ಹೋದರೆ ಸ್ವಲ್ಪ ದಿನದಲ್ಲಿ ಮಾರ್ಕೆಟ್ ಸರಿ ಮಾಡಿಬಿಡುತ್ತೆ. ಅದನ್ನು ನಾವು ತಿಳ್ಕೊಂಡಿರ್ಬೇಕು. ಮಾರ್ಕೆಟ್ನಲ್ಲಿ ಅತ್ಯುತ್ತಮವಾದ ರೇಟ್ನಲ್ಲಿ ಮಾರ್ತೀನಿ ಅಂತ ಹೋದರೆ, ನಾನು UTI ತೊಗೊಂಡಿದ್ದೆ ₹12 2001ರಲ್ಲಿ. ₹180 ಹೋಯ್ತು. 1 ಲಕ್ಷ ಹಾಕಿದ್ದು ಎಷ್ಟಿಗೆ ಹೋಯ್ತು? 1,20,000 ಹಾಕಿದ್ದೆ, 18,90,000ಕ್ಕೆ ಮಾರಿಬಿಟ್ಟೆ. 1,20,000 18,90,000ಕ್ಕೆ ಮಾರಿದರೆ ಲಾಭ ಅಲ್ವಾ? ಅತ್ಯುತ್ತಮ ಲಾಭ ಅಂದ್ಕೊಂಡ್ರೆ ಅದು ಇವತ್ತು ನಾನು ಇಟ್ಕೊಂಡಿದ್ದಿದ್ರೆ, 1 ಶೇರನ್ನು 5 ಶೇರ್ ಮಾಡಿದರು. UTI ಅಂತಿದ್ದು ಆಕ್ಸಿಸ್ ಬ್ಯಾಂಕ್ ಆಯಿತು, ಗೊತ್ತಿರ್ಬೇಕು ನಿಮಗೆ. ಸ್ಪ್ಲಿಟ್ಟಾಗಿ 5 ಶೇರ್ ಆದಮೇಲೆ ಒಂದೊಂದು ಶೇರೂ 1,000ದ ಮೇಲಿದೆ. 1,000 1 ಶೇರ್ ಆದರೆ 5,000ಕ್ಕೆ 5 ಶೇರು ಅಂದರೆ ₹12 5,000 ಆಗಿಬಿಟ್ಟಿದೆ. ನಾನು 5 ಕೋಟಿ ಮೇಲಾಗ್ತಿದ್ದೆ, 18 ಲಕ್ಷಕ್ಕೆ ಮಾರಿದೆ. ಅದಕ್ಕೆ ನಾನೊಂದು ವಿಡಿಯೋ ಮಾಡಿದ್ದೀನಿ, ಮಾರಿ ಕೆಟ್ಟ ಮಾರದೆ ಕೆಟ್ಟ. ಯಾರೂ ಸರಿಯಾದ ಲೆವೆಲ್ನಲ್ಲಿ ಕೊಂಡ್ಕೊಳ್ಳಲ್ಲ, ಯಾರೂ ಸರಿಯಾದ ಲೆವೆಲ್ನಲ್ಲಿ ಮಾರಲ್ಲ. ನನಗೆ ಎಷ್ಟು ಬರುತ್ತೋ ಅದು ನನಗೆ. ಇದು ಮಾರ್ಕೆಟು. ಮಾರ್ಕೆಟ್ನಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬರೀ ಒಳ್ಳೇದು ಹೇಳ್ತಿಲ್ಲ. ನನ್ನ ತಪ್ಪುಗಳು, ನನ್ನ ಲಾಸುಗಳು, ನನ್ನ ಒಳ್ಳೆಯದು, ನನ್ನ ಲಾಭಗಳು ಎಲ್ಲ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಪ್ರತಿಯೊಂದರಲ್ಲೂ ನಾನು ಲಾಭ ಮಾಡಿದ್ದೀನ? ಪ್ರತಿಯೊಂದರಲ್ಲೂ ನಾನು ನಷ್ಟ ಮಾಡಿದ್ದೀನ? ಇಲ್ಲ. ಚಂದ್ರಮೋಹನ್ಗೆ ಬೇಕಾದ್ರೆ ಅವ್ನ ಫೋನ್ ನಂಬರ್ ಕೊಡ್ತೀನಿ, ನೀವು ಮಾತಾಡಿದ್ರೆ ಅವನು ಏನು ಹೇಳ್ತಾನೆ? ಜಗನ್ನಾಥ, ಏನು ಸರ್ ನೀವು ಹಿಂಗೆ ಮಾತಾಡ್ತಿದ್ದೀರಾ? ಎಲ್ಲ ಲೆವೆಲ್ನಲ್ಲೂ ಕೊಂಡ್ಕೊಬೋದು ಸರ್, ಎಲ್ಲ ಲೆವೆಲ್ನಲ್ಲೂ ಮಾರ್ಬೋದು ಸರ್ ಅಂತ. ಯಾಕಂದರೆ ನಿಫ್ಟಿನವನು, ಅವನು ಡೇ ಟ್ರೇಡರು, ಇಲ್ಲ ಅಂದರೆ ಪೊಸಿಷನ್ ಟ್ರೇಡರ್ ಅಂದರೆ 1 ವೀಕ್ಗೆ, ಅದ್ರ ಮೇಲೆ ಇಟ್ಕೊಳ್ಳಲ್ಲ. ಅದರಿಂದ ಎಲ್ಲ ದಿನಾನೂ ಅವ್ನು ಕೊಂಡ್ಕೊಳ್ತಾನೆ, ಇಲ್ಲ ಮಾರ್ತಾನೆ. ನಿಮ್ಗೆ ಇನ್ನೂ ಕೆಳಗಡೆ ಹೋಗುತ್ತಾ ಮಾರಿ ಸಾರ್ ಅಂತಾನೆ, ಇನ್ನೂ ಮೇಲೆ ಹೋಗುತ್ತಾ ಕೊಂಡ್ಕೊಳ್ಳಿ ಸರ್ ಅಂತಾನೆ. ಇದು ಬೆಸ್ಟ್ ಲೆವೆಲ್ಲ, ಕೊಂಡ್ಕೊಳ್ಳಿ ಸರ್. ಅಕಸ್ಮಾತ್ ಇನ್ನೂ ಬಿದ್ದೋಯ್ತಾ, ಸ್ಟಾಪ್ ಲಾಸ್ ಇದೆ, ಮಾರ್ಬಿಡಿ, ಲಾಸ್ ಆಗುತ್ತೆ ಸ್ವಲ್ಪನೇ. ಸರಿಯಾದ ವೃತ್ತಿ, ಅದನ್ನ ನಾವು ಅರ್ಥ ಮಾಡ್ಕೊಬೇಕು. ಇವಾಗ ಮಾರ್ಕೆಟ್ ಕೆಳಗಡೆ ಬಂದುಬಿಟ್ಟಿದೆ, ಅದರಿಂದ ನಾವು ಮಾರ್ಕೆಟ್ಗೆ ಹೋಗೋಕ್ಕಾಗಲ್ಲ. ಮಾರ್ಕೆಟ್ ಅಂದರೆ ಹೆದರಿಕೆ ಇಲ್ಲ. ಮಾರ್ಕೆಟ್ನಲ್ಲಿ ಬೇರಿಶು ಇರ್ತಾರೆ, ಬುಲ್ಲಿಶು ಇರ್ತಾರೆ. ಡೋಜಿ ಅಂದರೆ ಮೇಲೂ ಹೋಗಿಲ್ಲ ಕೆಳಗೂ ಹೋಗಿಲ್ಲ, 100ರಲ್ಲಿ ಶುರುವಾಯಿತು 100ರಲ್ಲಿ ಎಂಡ್ ಆಯ್ತು. ಇವತ್ತು ಡೋಜಿ ಅಂತಾರೆ, ಅದು ಜಪಾನೀಸ್. ಜಪಾನ್ಗೆ ಹೋಗಿದ್ದೆ ನಾನು. ಅವರು ಸಿಕ್ಕಾಪಟ್ಟೆ ಪರ್ಫೆಕ್ಟು. 11 ಗಂಟೆಗೆ ಮೀಟಿಂಗು, 12 ಗಂಟೆಗೆ ಕ್ಲೋಸು.
12 ಗಂಟೆಗೆ ಇದೇ ರೂಮ್ನಲ್ಲಿ ಇನ್ನೊಂದು ಮೀಟಿಂಗ್ ಇರುತ್ತೆ. ನೀವು ಹೋಗಲಿಲ್ಲ, ಅವ್ರು ಬಂದು ನಿಮ್ಮ ಮೇಲೆ ಕೂತ್ಕೊಳ್ತಾರೆ ಅಷ್ಟೇ. ಅದರಿಂದ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಹೆಂಗಿರುತ್ತೆ ಅಂದರೆ 11ರಿಂದ 12 ಮೀಟಿಂಗ್ ಅಂದರೆ 12ಕ್ಕೆ ಹೊರಗಡೆ ಹೊರಟೋಗ್ಬೇಕು. ನೀವು ಹೋಗಲಿಲ್ಲ, ಬೇರೆಯವರು ಬಂದು ಕೂತ್ಕೊಂಡ್ಬಿಡ್ತಾರೆ. ಜಾಗ ಎಲ್ಲಿದೆ, ಮೇಲೆ ಬೇಕಾದ್ರೆ ಕೂತ್ಕೊಳ್ತಾರೆ. ಈ ಥರ ಅಂಥ ಜಪನೀಸು ಕ್ಯಾಂಡಲ್ ಸ್ಟಿಕ್ ಶುರು ಮಾಡಿದ್ದು, ರೈಸ್ ಮರ್ಚೆಂಟ್ಗಳು ಶುರು ಮಾಡಿದ್ದು ಅಂತ ಹೇಳ್ತಾರೆ. ಆ ರೀತಿ ಅವರು ಡೆವಲಪ್ ಮಾಡ್ಕೊಂಬಂದರು. ಡೋಜಿ ಅನ್ನೋ ಪದ ಹಾಗೆ ಇದೆ. ಸುಮಾರು ಪದಗಳು ಅದೇ ಥರ, ಜಪಾನ್ದು ಅದೇ ಥರ ಇದೆ. ಆರ್ಟ್ ಆಫ್ ವಾರ್ ಅಂತ ಒಂದು ಪುಸ್ತಕ ಓದಿದ್ದೆ ನಾನು. ಅದನ್ನು ಟ್ರೇಡಿಂಗಿಗೆ ಲಿಂಕ್ ಮಾಡಿ, ಇವಾಗ ಭಗವದ್ಗೀತೆ ಎಲ್ಲದಕ್ಕೂ ಲಿಂಕ್ ಮಾಡಿಬಿಡ್ತಾರಲ್ಲ, ಆ ಥರ ಆರ್ಟ್ ಆಫ್ ಲಿವಿಂಗನ್ನು ನಮ್ಮ ಟ್ರೇಡಿಂಗಿಗೆ ಲಿಂಕ್ ಮಾಡಿ ಒಂದು ಪುಸ್ತಕ ಬರೆದಿದ್ದರು. ಎಂಥ ಚೆನ್ನಾಗಿತ್ತು ಅಂದರೆ ಭಾಳ ಚೆನ್ನಾಗಿತ್ತು. ಈ ರೀತಿ ಹೇಳ್ತಾ ಹೋದರೆ ಕಲಿತಾ ಹೋಗೋದಕ್ಕೆ ತುಂಬ ಇರುತ್ತೆ. ಅದಕ್ಕೆ ಒಂದು ಲಿಮಿಟೇ ಇಲ್ಲ. ಆದರೆ ಪ್ಯಾರಾಲಿಸಿಸ್ ಆಫ್ ದಿ ಅನಾಲಿಸಿಸ್ ಸಿಂಡ್ರೋಮ್ ಅಂತ ಕೇಳಿದ್ದೀರಾ ನೀವು? ಅಂದರೆ ಸಿಕ್ಕಾಪಟ್ಟೆ ಅನಾಲಿಸಿಸ್ ಮಾಡಿಬಿಟ್ರೆ ಡಿಸಿಷನ್ನೇ ತೊಗೊಳಕ್ಕಾಗಲ್ಲ ಅಲ್ವಾ? ನಿಸಾರ್ ಅಹಮದ್ ಅಂತ ಒಬ್ಬರು ಕನ್ನಡದಲ್ಲಿ ಕವಿ ಇದ್ದಾರೆ. ಅವರು ಮದುವೆ ಆಗಬೇಕು ಅಂತ ಹೊರಟರು. ಮುಸ್ಲಿಮ್ ಅಲ್ವಾ ಅವರು? ಮುಸ್ಲಿಮವರು ಮದುವೆ ಆಗಬೇಕು ಅಂತ ಹೊರಟರು. ಅವ್ರ ತಾಯಿ ಭಾಳ ಸಂಪ್ರದಾಯಸ್ಥರೇ, ರಂಜಾನು ಕುರಾನು ಈ ಥರ ಹೇಳ್ತಾಯಿದ್ರು. ಅವ್ರ ತಾಯಿ ಎಲ್ಲ ಹುಡುಗಿನ ನೋಡ್ಕೊಂಬರೋದು, ಅವಳು ಹಾಗೆ, ಇವಳು ಹೀಗೆ, ಈಕೆಗಿಂತ ವಾಸಿ ಕಾಗೆ, ಒಬ್ಬಳೋ ಲಂಕಿಣಿ, ಇನ್ನೊಬ್ಬಳೋ ಜಿರಾಫಿಣಿ, ಒಬ್ಬಳ ಹಲ್ಲು ಮಕ್ಕಳ ಬರಹ, ಇನ್ನೊಬ್ಬಳು ಬೆದರು ಬೊಂಬೆಯ ತರಹ, ಹೀಗೆ ಎಲ್ಲರಿಗೂ ಹೆಸರನ್ನು ಇಟ್ಟು ನಾನು ಅವಿವಾಹಿತನಾಗಿಯೇ ಉಳಿದೆ. ಅಮ್ಮನನ್ನು ಮನಸಾರೆ ಹಳಿದೆ, ಅಪ್ಪ ಉದಾರಿ, ಮಗ ತಾನೇ ಆರಿಸಿಕೊಳ್ಳಲಿ ದಾರಿ ಎಂದರೆ ಅಮ್ಮ ರಂಜಾನು ಕುರಾನು ಉಪವಾಸ ಸತ್ಯಾಗ್ರಹ ಹಿಡಿದು ಬಿಟ್ಟಳು. ಒಮ್ಮೆ ನಮ್ಮಮ್ಮ ಒಬ್ಬ ಡಬಲ್ ಪದವೀಧರೆಯನ್ನು ನೋಡಿ ಮೆಚ್ಚಿ ಮದುವೆಯಾಗು ಎಂದಾಗ ಊಟ ಮಾಡುತ್ತಿದ್ದವನು ಕೈ ತೊಳೆದು ಎದ್ದೆ ಬೇಗ. ನೋಡಿದೆ, ಮದುವೆಯಾಯಿತು, ವಾಯುವಿಹಾರಕ್ಕೆ ಹೊರಟೆವು. ಅವಳು ರೋಸು ಬೆಳೆದು, ಲಿಪ್ಸ್ಟಿಕ್ಕು ತೀಡಿ, ಹೈ ಹೀಲ್ಡ್ ಕೆರ, ಕೊರಳಿಗೆ ಚಿನ್ನದ ಸರ, ಇವೆಲ್ಲವನ್ನು ಮೀರಿಸುವಂತೆ ಮುಗುಳ್ನಗೆ ತೀಡಿ ಇನ್ನೇನು ಹೊರಡಬೇಕು ಎನ್ನುವಾಗ ಬಂದೆ ತಡೀರಿ ಎಂದು ಒಳಗೋಡಿದಳು. ಮತ್ತಾಕೆ ಬಂದಾಗ ತಲೆ ಸುತ್ತಿ ನಾಲಿಗೆ ಬತ್ತಿ ನಾನಾದೆ ಮುಖ, ನೋಡಿದ್ದರೆ ಹುಟ್ಟಿದ್ದಳು ನಮ್ಮಮ್ಮನ ಬುರ್ಕ. ಸೊ ಅವಳ ಎಲ್ಲ ಶೃಂಗಾರಗಳೂ ಬುರ್ಕ ಹಾಕೊಂಬಿಟ್ಳು. ಅವಳು ಕಾಣಿಸ್ಲೇ ಇಲ್ಲ ಇವನಿಗೆ. ಆ ರೀತಿ ಮಾರ್ಕೆಟು ಸೆಲೆಕ್ಷನ್ನು. ಅವಳು ಹಾಗೆ, ಇವಳಿಗೆ ಸಿಕ್ಕಾಪಟ್ಟೆ ಅನಾಲಿಸಿಸ್ ಮಾಡಿದರೆ ಯಾವುದು ಕೊಂಡ್ಕೊಳ್ಳೋದು ಗೊತ್ತೇ ಆಗಲ್ಲ. ಕೊಂಡ್ಮೇಲೂ ಅಷ್ಟೇ ಎಲ್ಲ ಚೆನ್ನಾಗಿ ಕಾಣ್ತಾ ಇರುತ್ತೆ. 86,000 ತನಕ ಮೇಲ್ಗಡೆ ಹೋಗಿತ್ತು, ಎಂಥ ಸಂತೋಷ ಅಂದ್ಕೊಳ್ತಿದ್ರು. 76ಕ್ಕೆ ಬಂದುಬಿಡ್ತು, ಬುರ್ಕ ಹಾಕ್ಕೊಂಡು ಬಂದುಬಿಟ್ಲು. ಏನು ಮಾಡೋಕ್ಕಾಗಲ್ಲ. ಮಾರ್ಕೆಟೇ ಆ ರೀತಿ. ಭಾಳ ಕಷ್ಟಪಟ್ಟು ಮಾರ್ಕೆಟ್ನಲ್ಲಿ ಎಂಟ್ರಾಗಿ ಲಾಭ ಮಾಡಿದವರು ತುಂಬ ಜನ ಇದ್ದಾರೆ ಅಂತ ಹೇಳಿದರು ಸುಳ್ಳು, ಇದ್ದಾರೆ ಅಂತ ಹೇಳಿದರೆ ನಿಜ. ನನಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ಒಂದು ಸಲ ಆಡಿಟ್ ಬಂದಿದ್ದರು. ಆಡಿಟ್ ಬಂದಾಗ ನೀವು ಟ್ರೇಡಿಂಗ್ ಪೊಸಿಷನ್ ಎಷ್ಟು ತೊಗೊಂಡಿದ್ದೀರಾ ನಮ್ಮ ಬುಕ್ನಲ್ಲಿ ನೋಡಿದರು. ಓಹೋ, 100 ಪೊಸಿಷನ್ಗೆ 74 ಲಾಸು, 26 ಲಾಭ. ಲಾಭ ಜಾಸ್ತಿ, ನಷ್ಟ ಕಮ್ಮಿ, ನೆಟ್ ಪ್ರಾಫಿಟ್ ಜಾಸ್ತಿ. ಪರವಾಗಿಲ್ಲ, ನೀವು ನಿಜವಾಗ್ಲೂ ಸರಿಯಾಗಿ ಮಾಡ್ತಿದ್ದೀರಾ ಅಂದರು. ನೀವು ಎಷ್ಟು ಕೊಂಡ್ಕೊಂಡ್ರಿ, ಎಷ್ಟು ಮಾರಿದ್ರಿ ಅಲ್ಲ, ಒಟ್ಟು ಲಾಭ ಎಷ್ಟು. ಸ್ಟಾಪ್ ಲಾಸ್ನಲ್ಲಿ ನೀವು ಲಾಸ್ ಮಾಡ್ಕೊಂಡಿರ್ತೀರ. ಆದರೆ ಲಾಭ 100ಕ್ಕೆ 100 ಮಾಡಿ ಲಾಸ್ಗಳು 100ಕ್ಕೆ 5, 100ಕ್ಕೆ 5 ಮಾಡ್ತಾ ಇದ್ದರೆ 20 ಲಾಸ್ಗೆ 1 ಲಾಭ ಈಕ್ವಲ್ ಆಗಬಹುದು. ಎಲ್ಲ ಆಗುತ್ತೆ ಅಂತಲ್ಲ. ಅದರಿಂದ ಒಟ್ಟು ಲಾಭ ಮಾತ್ರ ಮುಖ್ಯ. ಇದು ಮಾರ್ಕೆಟು. ಮಾರ್ಕೆಟಿನ ಬಗ್ಗೆ ಹೆಚ್ಚು ತಿಳ್ಕೊಬೇಕು ಅಂದರೆ ಲಾಸ್ ಆಗಿರೋದು ಜಾಸ್ತಿ ನಿಜವಾಗ್ಲೂ ಟ್ರೇಡ್ ಮಾಡಿರೋದು ನನ್ನಂಥವ್ನನ್ನು ಕೇಳಿದರೆ ಹೇಳ್ಬೋದು. ಯಾಕಂತೇಳಿದರೆ ಬರೀ ಲಾಭ ಮಾಡಿದ್ದೀನಿ ಅಂತ ಯಾರಾದರೂ ಹೇಳಿದರೆ ಅವರು ಲಾಭ ಮಾಡಿದ್ದು ಮಾತ್ರ ಮೆನ್ಷನ್ ಮಾಡ್ತಾ ಇರ್ತಾರೆ, ಲಾಸ್ ಆಗಿದ್ದನ್ನು ಹೇಳಲ್ಲ. ಆಮೇಲೆ ನಮ್ಮ ಸ್ನೇಹಿತರು ಕೆಲವರು ಇದ್ದಾರೆ, ನಾ ಹೇಳಿರಲಿಲ್ವಾ, ಅಯ್ಯಬ್ಬ ಹೇಳಿದ್ಯಪ್ಪ. ಮಾರ್ಕೆಟ್ ಮೇಲೋದಾಗ ಆ ಶೇರ್ ನೋಡಿಬಿಟ್ಟು ನಾ ಹೇಳಿರಲಿಲ್ವಾ ನೀನು ಕೊಂಡ್ಕೊಳ್ಳೋಕ್ಕೆ, ಎಷ್ಟು ಜನ ಹೇಳಿಲ್ಲ ನಿಮಗೆ, ಅದು ಹೇಳ್ತಾರೆ. ಅದನ್ನೇ ಲಾಸ್ ಆದಾಗ ನಾ ಹೇಳಿದ್ನಪ್ಪ, ತೊಗೊಂಡ್ರೆ ತೊಗೋ, ಇಲ್ಲದೋದ್ರೆ ಇಲ್ಲ ಅಂತ ಹೇಳಿದ್ದೆ ಅಲ್ವಾ, ಹಿಂಗೆ ಹೇಳೋದು. ಅದರಿಂದ ಅವೆಲ್ಲ ಮುಖ್ಯ ಅಲ್ಲ. ಆಮೇಲೆ ವಾಟ್ಸಪ್ಪಲ್ಲಿ ಸಿಕ್ಕಾಪಟ್ಟೆ ಜನ ಬರೀತಾರೆ. ಯಾರೋ ದೊಡ್ಡವ್ರು ಬರೆದಿರೋದೆಲ್ಲ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಬರೆದು ಬಿಡ್ತಾರೆ. ಬಹಳ ಅನ್ಯಾಯ ಆಗೋಗುತ್ತೆ. ನಿಜವಾಗ್ಲೂ ನಾವು ಅದು ನಿಜ ಅಂದ್ಕೊಂಡು ಮಾಡಿದರೆ ನಷ್ಟ ಆಗೋಗುತ್ತೆ. ಅವನಿಗೆ ಗೊತ್ತಿರಲ್ಲ, ಇನ್ನು ನನಗೆ ಹೇಳೋದು ಏನು ಉಪಯೋಗ. ಆದರೆ
ಸ್ಕೂಲುಗಳು ಏನು ತೆಗಿತಾರೆ ನಾವು ಹೇಳ್ಕೊಡ್ತೀವಿ ಅಂಥವರು ಹೇಳಲೇಬೇಕಾಗತ್ತೆ. ಜೊತೆಗೆ ಎಲ್ಲ ನಮ್ಮದನ್ನಂತೂ ನೋಡಿ ರೆಕಾರ್ಡ್ ಮಾಡ್ತಾ ಇದ್ದಾರೆ. ನಾನು ಅವರಿಗೆ 930 ಅಂತ ಹೇಳಿದ್ದೆ, ಅದು ನಿಜವೋ ಸುಳ್ಳೋ ಆಮೇಲೆ ಎಲ್ಲರೂ ಚೆಕ್ ಮಾಡ್ಬೋದು, ಬಂದ್ಬಿಡುತ್ತೆ. ನಮ್ಮದೆಲ್ಲ ರೆಕಾರ್ಡ್ ಮಾಡಿಬಿಡ್ತಾರೆ. ಅದರಿಂದ ರೆಸ್ಪಾನ್ಸಿಬಲ್ಲಾಗಿ ಯಾರು ಯೋಚನೆ ಮಾಡಿ ನಿಮಗೆ ಹೇಳ್ತಾರೆ ಅಂಥವ್ರು ಮುಖ್ಯ. ಒಂದು. ಎರಡನೇದು, ನೀವೆಲ್ಲ ಟ್ರೈನಿಂಗ್ ಎಲ್ಲ ಮಾಡ್ತೀರಾ, ನೀವು ಶುರು ಮಾಡ್ತೀರಾ, ಒಂದು ಸ್ವಲ್ಪ ಲಾಭ ಮಾಡ್ತೀರಾ. ಲಾಭ ಮಾಡಿದಾಗ ಬೇರೆಯವ್ರಿಗೆ ನೀವು ನೋಡಿ, ನಾ ಈ ರೀತಿ ಮಾಡಿದೆ, ಈ ರೀತಿ ಕಳ್ಕೊಂಡೆ, ಈ ರೀತಿ ಲಾಭ ಮಾಡಿದೆ, ಎರಡೂ ಹೇಳಿ. ಜನಕ್ಕೆ ಉಪಯೋಗ ಆಗುತ್ತೆ. ಪ್ರತಿಯೊಬ್ಬನೂ ಗುರುನೇ ಜೀವನದಲ್ಲಿ. ನನ್ನ ಮಗಳು ನನಗೆ ಹೇಳ್ಕೊಟ್ಟಿರ್ತಾಳೆ, ಹೌದಾ ಅಲ್ವಾ? ಖಂಡಿತ ಹೇಳ್ಕೊಟ್ಟಿರ್ತಾರೆ. ನಮ್ಮ ಮಕ್ಕಳು ನಮಗೆ ಸುಮಾರು ವಿಚಾರ ಹೇಳ್ಕೊಡ್ತಾರೆ. ಇವತ್ತಿಗೂ ನನಗೆ ನನ್ನ ಮಗಳಷ್ಟು ಚೆನ್ನಾಗಿ ರಿವರ್ಸ್ ಗೇರ್ ಹಾಕೋಕ್ಕೆ ಬರೋಲ್ಲ, ಆ್ಯಪ್ಗಳಲ್ಲಿ ಎಲ್ಲ ಬುಕ್ ಮಾಡೋಕ್ಕೆ ಬರೋಲ್ಲ. ನನಗಿಂತ ಅವಳು ಬೆಟ್ರು. ಒಬ್ಬೊಬ್ಬರು ಒಂದೊಂದರಲ್ಲಿ ಬೆಟ್ರು. ನಾವು ಯಾವುದ್ರಲ್ಲಿ ಬೆಟ್ರೋ ದಯವಿಟ್ಟು ನಾವು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು. ಇಲ್ಲಿ ಟ್ರೈನಿಂಗಿಗೆ ಬರ್ತೀರಾ, ಚೆನ್ನಾಗಿ ಕಲಿತೀರಾ, ಆಮೇಲೆ ನೀವು ಎಕ್ಸ್ಪರ್ಟ್ಗಳಾಗ್ತೀರಾ. ಆದರೆ ಎಕ್ಸ್ಪರ್ಟ್ ಯಾರೂ ಆಗಲ್ಲ ಅಂದ್ಕೊಂಡ್ಬಿಡ್ತೀರಾ. ನೀವು ಲಾಭ ನಷ್ಟ ಎರಡೂ ನೋಡಿಕೊಂಡು ನಿಮ್ಮ ಅನುಭವವನ್ನು ಬೇರೆಯವ್ರ ಜೊತೆ ಶೇರ್ ಮಾಡಿ. ನಷ್ಟನೂ ಶೇರ್ ಮಾಡಿ, ಲಾಭನೂ ಶೇರ್ ಮಾಡಿ. ಬರೀ ಒಳ್ಳೆಯದೇ ಹೇಳಿ ಏನೂ ಉಪಯೋಗ ಇಲ್ಲ. ಜಾಸ್ತಿ ಸಕ್ಕರೆ ಆದರೆ ಸಕ್ಕರೆ ಕಾಯಿಲೆ ಬಂದುಬಿಡುತ್ತೆ. ಆದ್ದರಿಂದ ಬೇಡ. ನಮ್ಮ ರಕ್ತದಲ್ಲಿ ಎಷ್ಟು ಬೇಕೋ ಅಷ್ಟೇ ಇರಲಿ ಸಕ್ಕರೆ, ಆ ರೀತಿ. ಅದರಿಂದ ಡೈನಮಿಕ್ ಪೀಪಲ್ ಆಫ್ ಮ್ಯಾಂಗ್ಳೂರ್ಗೆ ನನ್ನ ಒಂದು ಮಾತು, ಚೆನ್ನಾಗಿ ಕಲೀರಿ, ಜ್ಞಾನವಂತರಾಗಿ. ಆವಾಗ ಯಾರೂ ನಿಮ್ಮನ್ನು ಕ್ವಶ್ಚನ್ ಮಾಡೋಕ್ಕಾಗಲ್ಲ. ನಿಮ್ಮನ್ನು ನೀವೇ ಕ್ವಶ್ಚನ್ ಮಾಡಿಕೊಂಡು ನೀವು ಸರಿಯಾದ ದಾರಿನಲ್ಲಿ ಹೋಗ್ತಿದ್ದೀನಿ ಅಂದಾಗ ಮುಂದುವರಿರಿ. ನಿಮ್ಮೆಲ್ಲರಿಗೂ ಶುಭ ಹಾರೈಕೆಗಳು. ನಮಸ್ಕಾರ. ಮಂಗಳೂರು ಬ್ರಾಂಚಿನ ಹೆಡ್ ರಮಣ್ಗೌಡ ಅವರು. ಇವರು ನಮ್ಮ TD ಅಕಾಡೆಮಿ ಮೇನ್ ಬ್ರಾಂಚ್ನಲ್ಲಿ 3 ವರ್ಷಕ್ಕಿಂತ ಹೆಚ್ಚಿಗೆ ಮೇನ್ ಬ್ರಾಂಚಲ್ಲಿ ವರ್ಕ್ ಮಾಡಿ ಇವತ್ತು ಅವರಿಗೆ ಪ್ರಮೋಷನ್ ಅಂತ ಹೇಳ್ಬೋದು, ಪ್ರಮೋಷನ್ ಆಗಿ ಬ್ರಾಂಚ್ ಹೆಡ್ ಆಗಿ ಪ್ರಮೋಟ್ ಆಗಿ ಮಂಗಳೂರು ಬ್ರಾಂಚನ್ನು ನಡೆಸೋದಕ್ಕೆ ಬಂದಿದ್ದಾರೆ. ರಾಜಾಜಿನಗರ ಕ್ವಾಲಿಟಿ ಏನಿದೆಯಲ್ಲ, ಬೆಸ್ಟ್ ಕ್ವಾಲಿಟಿ ಸರ್ವಿಸ್ ಅಂತ ನಾವು ಹೆಸರು ಪಟ್ಟಿದ್ದೀವಿ. ಗೂಗಲಲ್ಲಿ 5000 ರಿವ್ಯೂಸ್ ಇದೆ. ಒನ್ ಆಫ್ ದ ಹೈಯೆಸ್ಟ್ ರಿವ್ಯೂಸ್ ಇನ್ ಇಂಟರ್ ಸೌತ್ ಇಂಡಿಯಾ ಅಂತ ಹೇಳ್ಬೋದು. ಅದೇ ಒಂದು ಕ್ವಾಲಿಟಿನ ನೀವು ಇಲ್ಲಿ ನಮ್ಮ ಮಂಗಳೂರಿನ ಜನತೆಗೆ ಕೊಡ್ತೀರಾ? ಕೊಡ್ತೀನಿ ಸರ್. ಫಸ್ಟ್ ಆಫ್ ಆಲ್ ಮನೋಜ್ ಸರ್ಗೆ ತುಂಬ ಧನ್ಯವಾದಗಳು. ನನ್ನ ಮೇಲೆ ನಂಬಿಕೆ ಇಟ್ಟು ಮಂಗಳೂರು ಬ್ರಾಂಚ್ನ ಕೊಡ್ತಾ ಇದ್ದಾರೆ. ಇದನ್ನು ಇನ್ನೂ ತುಂಬ ಎತ್ತರಕ್ಕೆ ತೊಗೊಂಡೋಗ್ಬೇಕು ಅನ್ನೋ ತುಂಬ ಆಸೆ ಇದೆ. ಸೊ ಇವಾಗ ನಮ್ಮದು ಇದು 9ನೇ ಶಾಖೆ ಓಪನ್ ಆಗ್ತಿರೋದು, 10ನೇ ಶಾಖೆ ಓಪನ್ ಆಗ್ತಾಯಿದೆ ಎಲೆಕ್ಟ್ರಾನಿಕ್ ಸಿಟಿ. ಇದು ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಸೋಕ್ಕೆ ನಾವು ಎಫರ್ಟ್ ಆಗ್ತಾಯಿದ್ದೀವಿ. ನಮ್ಮ ಟೀಮು ಸಹ ಹಾಗೆ ಇದೆ. ಸೊ ನಾವು ಮಂಗಳೂರಲ್ಲಿ ಮೇನ್ಲಿ ಬಂದಿರೋದೇ ಇಲ್ಲಿ ತುಂಬ ಜನರು ತುಂಬ ಬ್ರಿಲಿಯಂಟ್ ಆಗಿದ್ದಾರೆ. ತುಂಬ ದಕ್ಷಿಣ ಕನ್ನಡದಲ್ಲಿ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಟಿ ಚೆನ್ನಾಗಿದೆ. ಸೊ ಅದೇ ಕ್ವಾಲಿಟಿನ ನಾವು ಸಹ ಕೊಡೋಣ. ಸೊ ನಾವು ಹೆಂಗೆ ಮಾರ್ಕೆಟಲ್ಲಿ ಒಂದು ಪ್ರಾಫಿಟಬಲ್ ಆಗಿದ್ದೀವಿ ಅಥವಾ ಹೆಂಗೆ ಎಜುಕೇಷನ್ ಕೊಡ್ತಾಯಿದ್ದೀವಿ ಎಲ್ಲ ಕಡೆ, ಸೊ ಅದನ್ನೆಲ್ಲ ಕಡೆನೂ 101% ಇನ್ನೂ ಕೊಡೋಣ. ಸೊ ಅದಕ್ಕೆ ನಮ್ಮ ಜೊತೆ ಮನಸ್ಸರು ಇರ್ತಾರೆ. ಸೊ ನೀವೆಲ್ಲ ನಮ್ಮ ಜೊತೆ ಇದ್ದರೆ ಸೊ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಸೊ ಇದು ನಾನು ನಿಮಗೆ ಕೊಡ್ತಾ ಇರೋ ಗ್ಯಾರಂಟಿ. ಸೊ ಇವತ್ತಲ್ಲ ನಾಳೆ TD ಅಕಾಡೆಮಿನ ನಾವು ಯಾವುದೇ ಥರ ಫೇಕ್ ಪ್ರಮೋಷನ್ಸ್ ಆಗಿರ್ಬೋದು ಅಥವಾ ಯೂಟ್ಯೂಬರ್ಸಲ್ಲಿ ಏನೇನೋ ಹೇಳಿ ಆ ಥರ ಎಲ್ಲ. ಸೊ ನೀವೇ ಇನ್ನೊಬ್ಬರನ್ನ ಕೇಳಿಕೊಂಡು ಹುಡ್ಕೊಂಬರ್ಬೇಕು, ಆ ಥರ ಆಗುತ್ತೆ. ಸೊ ಇವಾಗ ಸದ್ಯಕ್ಕೆ ನಾವೇನು ಮಾಡಿದ್ದೀವಿ ಅಂತಂದರೆ, ಇವಾಗ ಇದು ಮಾರ್ಚ್ 23 ಏನು ಓಪನ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಇನ್ 1 ಇಯರ್ ಆದಾಗೆ ಸೊ ಇದನ್ನು ದೊಡ್ಡ ಮಟ್ಟದಲ್ಲಿ ಬೆಳೆದಿರುತ್ತೆ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮನೋಜ್ ಸರ್ ಇವಾಗ 10 ವರ್ಷದಿಂದ ಅಂದರೆ 2016ಇಂದ 2026ವರೆಗೂ ಇದನ್ನು ಬೆಳೆಸ್ಕೊಂಡು ಬಂದಿದ್ದಾರಲ್ಲ. ಸೊ ಇದನ್ನೊಂದು 100 ವರ್ಷ ಹೋಗುತ್ತೆ, ಪ್ಯಾನ್ ಇಂಡಿಯಾ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಅದಕ್ಕೆ ನಿಮ್ಗೆ ಸಪೋರ್ಟ್ ಬೇಕು. ಸೊ ಇವಾಗ ನೀವು ಕ್ವಾಲಿಟಿ ಬೇಕು ಅಂತ ನೀವು ಹೊರಗಡೆ ಮಾತಾಡಿದ್ರೆ ಅದು ಕ್ವಾಲಿಟಿ ಸಿಗೋಲ್ಲ. ಸೊ ನೀವು ಒಳಗಡೆ ಬಂದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಆ್ಯಕ್ಚುಲಿ ಏನು ಕ್ವಾಲಿಟಿ ಇದೆ, ನಾವೇನು ಕೊಡ್ತಾ ಇದ್ದೀವಿ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಸೊ ನೀವೆಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರ ಅಷ್ಟು ಒಳ್ಳೆಯದು. ಸೊ ಮೇನ್ಲಿ ನಮ್ಮ ಮಾರ್ಕೆಟ್ಸ್ ಎಲ್ಲ ಹೆಂಗೆ ರನ್ ಆಗುತ್ತೆ ಅಂತಂದರೆ, ಸೊ ಇನ್ನೊಬ್ಬರ ಹತ್ರ ಕೇಳಿರ್ತಾರೆ, ಲಾಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಭಯ ಆಗ್ತಾ ಇರುತ್ತೆ, ಅದಕ್ಕೆ ನೀವು ಅವಾಯ್ಡ್ ಮಾಡ್ತಾ ಇರ್ತೀರ. ಸೊ ಹಂಗಂದರೆ ನಿಮ್ಗೆ ಆ್ಯಕ್ಚುಲಿ ರಿಯಾಲಿಟಿನೇ ಗೊತ್ತಿಲ್ಲ. ಸೊ ಅದು ನೀವು ತಿಳ್ಕೊಂಡು ಮಾತಾಡ್ತಾ ಇದ್ದೀರಿ. ಸೊ ಫಸ್ಟು ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಿ. ಬೇರೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೀರಾ, ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊತೀರ, ಅವಾಗ ಸ್ಟಾರ್ಟ್ ಮಾಡ್ತೀರಾ. ಅದು ಮುಂದೆ ನಂಗೆ ಲಾಂಗ್ ಟರ್ಮಲ್ಲಿ ಪ್ರಾಫಿಟಬಲ್ ಆಗುತ್ತಾ ಇಲ್ವಾ ಅಂತ. ಸೊ ಇದು ಒಂದು ಬಿಸ್ನೆಸ್. ಸೊ ಇಲ್ಲಿರೋದೇ ಬಿಸ್ನೆಸ್ ಮೈಂಡ್ಸೆಟ್. ಸೊ ನಿಮಗೆ ಬಿಸ್ನೆಸ್ ಮೈಂಡ್ಸೆಟ್ ಇಲ್ಲ ಅಂತಂದರೆ ನೀವು ಈ ಬಿಸ್ನೆಸ್ ಅಲ್ಲ ಯಾವ ಬಿಸ್ನೆಸ್ ಮಾಡಿದ್ರೂ ಏನೂ ಮಾಡೋಕ್ಕಾಗಲ್ಲ. ಸೊ ಅದು ಫಸ್ಟು ನೀವು ತಿಳ್ಕೊಬೇಕಾಗಿರೋದು. ಸೊ ಅದಕ್ಕೆ ನಾವು ಮಂಗಳೂರಲ್ಲಿ ಈ ಒಂದು ಬ್ರಾಂಚ್ನ ಓಪನ್ ಮಾಡಿದ್ವಿ. ಖಂಡಿತ ಇದನ್ನು ನಾವು ಸಕ್ಸಸ್ಫುಲ್ ಮಾಡೇ ಮಾಡ್ತೀವಿ. ಸೊ ಫಸ್ಟ್ ಇನ್ನೊಂದು ಸರ್ತಿ ನಮ್ಮ ಮನೋಜ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಶುಕ್ರವಾರ, ಶನಿವಾರ, ಭಾನುವಾರ 27, 28, 29 ನಾನು ಮತ್ತೊಂದು ಸಾರಿ ಮಂಗಳೂರಿಗೆ ಬರ್ತಾಯಿದ್ದೀನಿ.
ಗೋಲ್ಡ್ ಕೋರ್ಸ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ಆಸಕ್ತಿ ಇದೆಯೋ ನಮ್ಮ ಮಂಗಳೂರು ತಂಡಕ್ಕೆ ಕರೆ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ, ಶನಿವಾರ, ಭಾನುವಾರ ಗೋಲ್ಡ್ ಕೋರ್ಸಲ್ಲಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.